ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನದ ಮುಂದುವರಿದ ಭಾಗ. ಕಳೆದ ಭಾಗದಲ್ಲಿ ನಾವು ರಾಮ್ಕುಮಾರಿಯನ್ನು ಮದುವೆ ಆಗಿರೋದು, ಮಗು ಚಂಪ ಹುಟ್ಟಿದ್ದು, ಆ ಬಳಿಕ ಚಂಪನ ಪರಿಚಯ ಆಗಿದ್ದು, ಮಗಳು ಓಕೆ ಮೊದಲ ಹೆಸರು ಜಸ್ಟ್ ಮಿಸ್ ಆಯಿತು. ಆ ತಂಬೂರಿನ ಒತ್ತೆ ಇಟ್ಟಿದ್ದು, ಅದಕ್ಕೆ 25 ರೂಪಾಯಿ ತೊಗೊಂಬಂದಿದ್ದು. ಇವಾಗ ಅದರ ಚಕ್ರ ಬಡ್ಡಿ ಸೇರಿ ಏನು 1,000 ಕೊಡ್ತೀನಿ, 10,000 ಕೊಡ್ತೀನಿ ಅಂತಂದರು. 1,00,000 ನಿನ್ನ ಕಚೇರಿಗಿದೆ, ಇವಾಗ 1,00,000 ಕೊಡಬೇಕು ಅಂತ ಅಂದಿದ್ದು. ಅದನ್ನೆಲ್ಲ ಕೇಳಿದ್ವಿ. ಆಮೇಲೆ ಚಂಪನ ತಂದೆ ಇವರಿಗೆ ಕಾನ್ಸರ್ಟ್ ಕೊಡಿಸ್ಬೇಕು, ಹೆಸರು ಕೊಡಿಸ್ಬೇಕು ಬಾಂಬೆನಲ್ಲಿ ಅಂತ ಒಂದು ಪರಾಂಜಪೆ ಅವ್ರ ಜೊತೆಗೆ ಸಂದರ್ಶನಕ್ಕೆ ಏರ್ಪಡಿಸಿದ್ದನ್ನು ನೋಡಿದ್ವಿ. ಫೋಟೋ ಎಲ್ಲ ತೆಗೆದು ಮಾತಾಡಿದ್ವಿ ಎಲ್ಲ. ಓಕೆ. 2ನೇ ಭಾನುವಾರ ಟೈಮ್ಸ್ ಪತ್ರಿಕೆಯ ಪುರವಣಿಯಲ್ಲಿ ಒಂದು ದೊಡ್ಡ ಲೇಖನ. ಧರ್ಮಾನಂದ ಪರಾಂಜಪೆಯವರು ಈ ಸಲುವಾಗಿಯೇ ಮಾಲವದೇಶದ ಚಿತ್ತರ್ಪುರಕ್ಕೆ ಹೋಗಿ ಸಂಶೋಧನೆ ಮಾಡಿ ಕಂಡುಹಿಡಿದ ಮಂದಿರೊಳಗೆ ಮಾತ್ರ ಸಾಧನೆ ಮಾಡುತ್ತಿದ್ದ ಮಹಾನ್ ಸಾಧಕ ಸಂಗೀತ ರಾಜರ್ಷಿ ರಘುವೀರ ಸಿಂಹ ರಾಜರ ಕತೆ. 40 ವರ್ಷದ ಹಿಂದೆ ತಿಂಗಳಿಗೆ 1,000 ರೂಪಾಯಿ ದಕ್ಷಿಣೆ ತಿಂದು ಗುರುವು ಮಾಡಿದ ದ್ರೋಣದ್ರೋಹ. ಕೊನೆಯ ಕಾಲದಲ್ಲಿ ತಮ್ಮ ವಿದ್ಯೆಯನ್ನು ದಾನ ಮಾಡದೆ ಸಾಯಬಾರದೆಂದು ಸ್ವತಃ ಶಿಷ್ಯನನ್ನು ಅನ್ವೇಷಿಸಿ 8 ವರ್ಷ ಕಾಡಿನ ನಡುವಣ ಮಂದಿರದೊಳಗೆ ಕೂಡಿಸಿ ಧಾರೆ ಎರೆದ ಸಾಧನೆ. ಚಿತ್ತರ್ಪುರ್ ಘರಾಣೆ ಎನ್ನಬಹುದಾದ ರಾಜಾ ಸಾಹೇಬರ ಸಾಧನೆ ಆವಿಷ್ಕಾರಗಳನ್ನು ಉಳಿಸಿಕೊಂಡಿರುವ ಏಕೈಕ ಪ್ರತಿನಿಧಿಯಾದ ನನ್ನ ಪರಿಚಯ ಚಿತ್ರ. ಗಾಯನ ವೈಶಿಷ್ಟ್ಯ. ನನ್ನ 2 ಫೋಟೋಗಳು. ಆ ಇಂಗ್ಲೀಷ್ ಪೂರ್ತಿ ನನಗೆ ಅರ್ಥ ಆಗಲಿಲ್ಲ. ನಾಯಕರು ಬಿಡಿಸಿ ಹೇಳಿದರು. ಮಗಳಿಗಿಂತ ತಂದೆಗೆ ಹಿಂದಿಯ ಜ್ಞಾನ ಚೆನ್ನಾಗಿತ್ತು. ಮುಂದಿನ ವಾರ ಅದೇ ವಿಷಯ ಬೇರೆ ಭಾಷೆಗಳಲ್ಲಿ ಎಕ್ಸ್ಪ್ರೆಸ್ನಲ್ಲಿ, ಫ್ರೀ ಪ್ರೆಸ್ ಜರ್ನಲ್ನಲ್ಲಿ, ಅನಂತರ ಲೋಕಸತ್ತಾ ಕೇಸರಿಗಳಲ್ಲಿ. ಇದಾದ 1 ತಿಂಗಳಿಗಲ್ಲವೇ ಬ್ರಜನಾರಾಯಣರು ಪೋದ್ದಾರ್ ಕಾಲೇಜಿನ ಮೈದಾನದಲ್ಲಿ ಸ್ವಾಮಿ ಹರಿದಾಸ ಸಮ್ಮೇಳನ ಏರ್ಪಡಿಸಿದರು. 3 ರಾತ್ರಿಯ ಕಾರ್ಯಕ್ರಮದಲ್ಲಿ 2ನೇ ರಾತ್ರಿ ನನಗೊಂದು ಅವಕಾಶ. ರಾತ್ರಿ 10ವರೆಗೆ ಪರಾಂಜಪೆ ಮತ್ತು ನಾಯಕರು ಸೇರಿ ಕಲ್ಪಿಸಿಕೊಟ್ಟದ್ದು. ಚಂಪಾಳ ಸಲಹೆ ಸೂಚನೆ ಕೂಡ. ನಾನು ದರ್ಬಾರಿ ಹಾಡಬೇಕು. 10ವರೆ ಆದ್ದರಿಂದ ಅದಕ್ಕೆ ಮೊದಲು ಯಾರೂ ಹಾಡಿರೋಲ್ಲ. ಮುಂಬೈ ಜನಕ್ಕೆ ದರ್ಬಾರಿ ಅಂದರೆ ಭಕ್ತಿ, ಹುಚ್ಚು. ಅದರ ಆಳ ಗಾಂಭೀರ್ಯಗಳಲ್ಲಿ ಸಭಿಕರನ್ನು ದೀರ್ಘವಾಗಿ ಮುಳುಗಿಸಿ ನಿಧಾನಗತಿಯಲ್ಲಿ ಕರೆದೊಯ್ಯುವವನು ದೊಡ್ಡ ಗವಾಯಿ ಅಂತ ಪರಿಗಣಿಸ್ತಾರೆ. ಅಕಸ್ಮಾತ್ ದರ್ಬಾರಿಗೆ ಅವಕಾಶ ಸಿಕ್ಕದಿದ್ದರೆ ಭಾಗ್ಯಶ್ರೀ. ನಾನು 2ಕ್ಕೂ ವಿಶೇಷ ಸಿದ್ಧತೆ ಮಾಡ್ಕೋಬೇಕು ಎಂಬ ಸೂಚನೆ ಅವಳಿಂದಲೇ ಬಂದದ್ದು. ಕಾರ್ಯಕ್ರಮದ ಮಡಿಕೆಯಲ್ಲಿ ನನ್ನ ಪರಿಚಯದ ಹಾಳೆಯ ವಿಷಯವನ್ನು ಸ್ವತಃ ನಾಯಕರು ಬರೆದುಕೊಟ್ಟರು. ಕಾರ್ಯಕ್ರಮದಲ್ಲಿ ನಾನು ಹಾಕಿಕೊಳ್ಳಬೇಕಾದ ವೇಷಭೂಷಣಗಳನ್ನು ಅವಳು ನಿರ್ಧರಿಸಿದಳು. ಬಿಳಿ ಪೈಜಾಮ, ಗುಲಾಬಿ ಬಣ್ಣದ ರೇಷ್ಮೆಯ ಜುಬ್ಬ, ಕಪ್ಪು ವೇಸ್ಟ್ ಕೋಟು. ನನ್ನ ಸ್ವಂತ ಹಣದಲ್ಲಿ ಖರ್ಚು ಮಾಡಿ ಬಟ್ಟೆ ತೆಗೆದು ನನ್ನನ್ನು ದರ್ಜಿ ಹತ್ತಿರ ಕರೆದೊಯ್ದು ಇಷ್ಟಿಷ್ಟೇ ಅಳತೆ ಇರಬೇಕೆಂಬ ಸೂಚನೆ ಕೊಟ್ಟು ಹೊಲಿಯ ಹಾಕಿದಳು. ಎಡಗೈಗೆ ಬಂಗಾರ ಬಣ್ಣದ ಸರಪಳಿಯ ಕೈಗಡಿಯಾರ, ಬಲತರ್ಜನಿಗೆ ತಳತಳ ಹೊಳೆಯುವ ಕೆಂಪು ಹರಳಿನ ಉಂಗುರ, ಕೊರಳಿಗೆ ಒಂದೆಳೆ ಚಿನ್ನದ ಸರ. ಯಾವ ಸ್ಟೈಲಿನ ತುಸು ಉದ್ದ ತಲೆಗೂದಲು ಬಿಡಿಸಬೇಕು ಎಂಬುದನ್ನು ಅವಳೇ ಹೇಳಿ ಮಾಡಿಸಿದ್ದಳು. ಸಭೆಗೆ ಹೋಗುವ ಮೊದಲು ಮುಖಕ್ಕೆ ಸವರಿಕೊಳ್ಳಬೇಕೆಂದು ವಿಧಿಸಿ ಗುಲಾಬಿ ಬಣ್ಣದ ಪೌಡರಿನ ಡಬ್ಬ ಪಫ್ಗಳನ್ನು ಕೊಟ್ಟಿದ್ದಳು. ಲಿಪ್ಸ್ಟಿಕ್, ಸರ, ಉಂಗುರ, ಕೈಗಡಿಯಾರಗಳು ಅವಳ ಮನೆಯವೇ. ಸಭೆಯಲ್ಲಿ ಯಶಸ್ವಿಯಾಗಲು ಇವೆಲ್ಲ ಬೇಕೆಂದು ಅಷ್ಟರಲ್ಲಿ ನನಗೆ ತಿಳಿದಿತ್ತು. ಆದರೆ ಸ್ವತಃ ನಾನು ಈ ನಾಟಕದ ವೇಷ ಧರಿಸಲು ಮುಜುಗರವಾಗುತ್ತಿತ್ತು. ಮಂದಿರದ ಮಹಾದೇವನೆದುರು ಕುಳಿತು ಹಾಡುವಾಗ ಯಾವ ವೇಷ ಬೇಕು? ರಾಜಾ ಸಾಹೇಬರು ಕೂಡ ಅಲ್ಲಿಗೆ ಒಂದು ಜುಬ್ಬ ಪೈಜಾಮದಲ್ಲೇ ಬರುತ್ತಿದ್ದರು. ಒಂದೊಂದು ದಿನ ಧೋತ್ರ, ಬೇಸಿಗೆಯಲ್ಲಿ ಜುಬ್ಬವನ್ನು ಕಳಚಿಟ್ಟು ಬರೀ ತೆಳುವಾದ ಬನಿಯನ್. ಆದರೆ ನನ್ನನ್ನು ಮುಂಬೈಯಲ್ಲಿ ಯಶಸ್ವಿಯಾಗಿಸಲು ಇವಳು ಈ ಪ್ರಸಾಧನ ಮಾಡಿಸಿದ್ದಾಳೆ ಎಂಬುದು ಅರ್ಥವಾಗಿತ್ತು. ಅವತ್ತಿನ ದರ್ಬಾರಿ ಅದ್ಭುತವಾಗಿತ್ತು ಎಂದು ನನಗೆ ಅನ್ನಿಸಿತು. ಹಾಡುವಾಗಲೇ ಅನ್ನಿಸುತ್ತಿತ್ತು. ರಾಜಾ ಸಾಹೇಬರ ಗಾಯನ ಶೈಲಿಗೆ ತಕ್ಕ ರಾಗ ಅದು. ನಿಧಾನವಾಗಿ ಒಂದೊಂದು ಸ್ವರದ ಮೇಲೆ ನಿಂತು ತನ್ನ ಧರ್ಮವಾದ ಚಲನೆಯನ್ನು ಸ್ಥಗಿತಗೊಳಿಸಿಯೂ ಕಾಲವೂ ತನ್ನ ಪರಿಣಾಮವನ್ನು ಬೀರುವ ವೈಶಿಷ್ಟ್ಯವನ್ನು ತೋರಿಸಲು ಇದಕ್ಕಿಂತ ಹೆಚ್ಚು ಸೂಕ್ತವಾದ ರಾಗ ಯಾವುದುಂಟು ಎನ್ನಿಸಿಬಿಟ್ಟಿತ್ತು. ನನಗೆ ಕೊಟ್ಟಿದ್ದ 2 ಗಂಟೆಯ ಅವಧಿಯಲ್ಲಿ 2 ರಾಗ ಹಾಡಬಹುದಿತ್ತು. ಆದರೆ ದರ್ಬಾರಿಯ ಆಲಾಪವನ್ನೇ 1 ಗಂಟೆ ಮಾಡಿ ಏಕತಾಲದಲ್ಲಿ ಆಡಾಣವನ್ನು ಅರ್ಧ ಗಂಟೆ ತೋರಿಸಿ ನಿಲ್ಲಿಸಿದಾಗ ಇಡೀ ಸಮ್ಮೇಳನದ ರಾಜ ನಾನೇ ಎಂದು ಸಭಿಕರೇ ಚಪ್ಪಾಳೆಯ ಭೋರ್ಗರೆತದಲ್ಲಿ ವ್ಯಕ್ತಪಡಿಸಿಬಿಟ್ಟರು. ವೇದಿಕೆಯಿಂದ ಕೆಳಗಿಳಿದರೆ ಕಾರ್ಯದರ್ಶಿ ಹತ್ತಿರ ಬಂದು, ನಿಮ್ಮ ಶಕ್ತಿ ನಮಗೆ ಗೊತ್ತಿರಲಿಲ್ಲ. ನೀವು ಸೃಷ್ಟಿಸಿರುವ ಗಾಢ ಪರಿಣಾಮವನ್ನು ಹಿಂದೆ ಹಾಕಿ ತನ್ನದನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಮುಂದಿನ ಕಲಾವಿದನಿಗೆ ಸಾಧ್ಯವಿಲ್ಲ ಎಂದ.
ಸಂಗೀತ ಪ್ರೇಮಿಗಳು ಬಂದು ಸುತ್ತುವರೆದರು. ಮುಂದಿನ ಸಾಲಿನಲ್ಲಿ ಹೆಂಡತಿ ಮಗಳ ಜೊತೆಗೆ ಕುಳಿತಿದ್ದ ನಾಯಕರು ಹತ್ತಿರ ಹೋಗಿ ಅವರ ಕೈ ಹಿಡಿದು ನಿಮ್ಮ ಆಶೀರ್ವಾದ ಎಂದಾಗ ಅವರು ಎದ್ದು ನಿಂತು ಆಲಂಗಿಸಿದರು. ಚಂಪಾಳ ತುಂಬ ಕಣ್ಣುಗಳಲ್ಲಿ ಬೆರಗು ಸೂಸುತ್ತಿತ್ತು. ಅವಳಿಂದ 3ನೇ ಕುರ್ಚಿ ಖಾಲಿಯಾದದ್ದರಿಂದ ಕಾರ್ಯದರ್ಶಿ ನನ್ನನ್ನು ಅಲ್ಲಿ ಕೂರಿಸಿದ. ಕಾಲು ಗಂಟೆಯ ನಂತರ ಮುಂದಿನ ಕಲಾವಿದರ ಸಿತಾರ್ ಶುರುವಾಗಿ ಸಭಿಕರ ಕಣ್ಣು ಅತ್ತ ತಿರುಗಿದಾಗ ಚಂಪಾಳ ಓರೆ ನೋಟ ನನ್ನ ಕಡೆಗಿದ್ದದ್ದನ್ನು ನನ್ನ ಓರೆ ನೋಟವು ಕಂಡು ಹಿಡಿಯಿತು. ಮರುರಾತ್ರಿ ಅವಳ ತಾಯಿ ಬಂದಿರಲಿಲ್ಲ. ಅವಳು ತಂದೆಯೊಡನೆ ಬಂದಿದ್ದಳು. ನನ್ನ ಬಲಪಕ್ಕಕ್ಕೆ ನಾಯಕರು, ಅವರ ಬಲಪಕ್ಕಕ್ಕೆ ಅವಳು ಕುಳಿತಿದ್ದೆವು. ನಡುವೆ ನಾಯಕರು ಚಹಾ ಬೀಡಗಳಿಗೆ ಹೋದಾಗ, ನೀವೀಗ ಪ್ರತಿಷ್ಠಿತ ಕಲಾವಿದರು, ನನ್ನಂತವಳು ಮಾತನಾಡಿಸಬಹುದು ಎಂದಳು. ನೀವು ಪ್ರತಿಷ್ಠಿತ ಕಲಾವಿದರ ಮ್ಯಾನೇಜರ್ ಎಂದು ನಾನು ಹೇಳಿದಾಗ ಅವಳ ಮುಖ ಬೆರೆಯಿತು. 2 ದಿನಗಳ ನಂತರ ಅವಳ ಮನೆಗೆ ಪಾಠಕ್ಕೆ ಹೋದಾಗ ನನ್ನ ಮುಂದೆ ಒಂದು ಫೈಲ್ ತಂದಿಟ್ಟು ನೋಡಿ ಎಂದಳು. ಫೈಲ್ ಎಂದು ಮುದ್ರಿತವಾಗಿದ್ದ ಹೊಳೆಯುವ ರಟ್ಟಿನ ಮಡಿಕೆ. ಅದನ್ನು ತೆಗೆದು ಒಳಗೆ ನೋಡಬೇಕೆಂಬ ಅನುಭವವೇ ನನಗಿಲ್ಲ. ಅವಳೇ ತೆಗೆದು ತೋರಿಸಿದಳು. ನನ್ನ ಗಾಯನವನ್ನು ಮೆಚ್ಚಿರುವ ಪತ್ರಿಕಾ ವಿಮರ್ಶೆಗಳು. ಭಾರತೀಯ ಸಂಗೀತ ಆಕಾಶದಲ್ಲಿ ಹೊಸ ಸೂರ್ಯನ ಉದಯ. ಟೈಮ್ಸ್ನ ವಿಮರ್ಶೆಯ ಶಿರೋನಾಮೆಯಾಗಿತ್ತು. ರಾಜರ್ಷಿಯ ಗಾಯಕನ ಏಕೈಕ ಶಿಷ್ಯ. ಎಕ್ಸ್ಪ್ರೆಸ್ನ ವಾಕ್ಯ ಆರಂಭವಾಗಿತ್ತು. ತಾನ್ಸೇನ್ ಬದುಕಿದ್ದು ಖಯಾಲ್ ಶೈಲಿಯಲ್ಲಿ ಹಾಡಿದ್ದರೆ, ಮೊನ್ನೆ ರಾತ್ರಿ ಹರಿದಾಸ್ ಸಮಾರೋಹದ 2 ರಾತ್ರಿ ನವಕಲಾವಿದ ಮೋಹನ್ಲಾಲ್ ಪ್ರಸ್ತುತಪಡಿಸಿದಂತೆಯೇ ದರ್ಬಾರಿಯ ರಾಜಗಾಂಭೀರ್ಯವನ್ನು ಸೃಷ್ಟಿಸುತ್ತಿದ್ದ ಎಂಬ ವಾಕ್ಯದಿಂದ ಪ್ರೆಸ್ ವಿಮರ್ಶೆ ಶುರುವಾಗಿತ್ತು. ಅವೆಲ್ಲವನ್ನು ಓದಿ ಚಂಪಾ ಅರ್ಥ ಹೇಳಿದಳು. ಮರಾಠಿ ಪತ್ರಿಕೆಗಳು ಹೊರಗಿದ್ದವು. ದೇವನಾಗರಿ ಲಿಪಿಯಾದ್ದರಿಂದ ನಾನೇ ಓದಿಕೊಂಡೆ. ಅಷ್ಟರಲ್ಲಿ ಮರಾಠಿಯನ್ನು ಅರ್ಥ ಮಾಡಿಕೊಳ್ಳುವುದು, ಮಾತನಾಡುವುದು ಅಭ್ಯಾಸವಾಗಿತ್ತು. ನೀವು ಸೋಮವಾರವೇ ಬರ್ತೀರಿ ಅಂತಿದ್ದೆ, ಚಂಪಾ ಮಾತನಾಡಿದಳು. ಬುಧವಾರ ಶುಕ್ರವಾರಗಳಲ್ಲವೇ ನಿಮ್ಮ ಪಾಠ ಎಂದು ನಾನು ನಾಲಿಗೆ ಕಚ್ಚಿಕೊಂಡರು. ಅಷ್ಟರಲ್ಲಿ ಅವಳು ನನ್ನನ್ನು ಬಿರುಗಣ್ಣಿನಿಂದ ನೋಡಿದ್ದಳು. ನಿಮ್ಮ ಸಮಯ ಹೇಗಿರುತ್ತೋ ಅಂತ ನಾನು ತೊದಲಿದೆ. ಫೋನ್ ಮಾಡಿ ಕೇಳಬಹುದಿತ್ತಲ್ಲ, ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನಿಮಗೆ ಗೊತ್ತಿದೆ ಎಂದಾಗ ತಪ್ಪಿತಸ್ಥನಾದೆ. 1 ನಿಮಿಷದ ನಂತರ, ಚಂಪಾ, ಈ ಎಲ್ಲ ಯಶಸ್ವಿಗೂ ಕಾರಣರು ನೀವು. ಹಿಂದೆ ನಿಂತು ಪ್ರತಿಯೊಂದನ್ನು ನೀವು ವ್ಯವಸ್ಥೆ ಮಾಡದಿದ್ದರೆ ಈ ಮುಂಬೈಯಲ್ಲಿ ನನ್ನನ್ನು ಕೇಳೋರು ಯಾರಿದ್ದಾರೆ ಎಂದೆ. ಹಾಗೇನೂ ಇಲ್ಲ, ಅದು ದೊಡ್ಡ ಮಾತು, ಬೇಡಿ ಎಂದರು. ಅವಳ ಕಣ್ಣುಗಳು ನನ್ನ ಕೃತಜ್ಞತೆಯ ಮಾತನ್ನು ಸ್ವೀಕರಿಸುತ್ತಿದ್ದವು. ನನಗಾದ ಫಾಯ್ದೆ ಏನು ಗೊತ್ತಾ? ಅಷ್ಟು ಗಾಢವಾದ ದರ್ಬಾರಿಯನ್ನು ಇಲ್ಲಿ ಮನೆಯಲ್ಲಿ ಹಾಡೋಕ್ಕೆ ನಿಮಗೆ ಸಾಧ್ಯವಾಗ್ತಿರಲಿಲ್ಲ. ನನಗೆ ಎದ್ದು ಕುಣಿಯುವಷ್ಟು ಖುಷಿಯಾಯಿತು. ನನಗೆ ಆ ರಾಗ ಹೇಳ್ಕೊಡ್ತೀರಾ? ಅಗತ್ಯವಾಗಿ. ಆದರೆ ನಿಮಗೆ ಹೇಗೆ ಕೃತಜ್ಞತೆ ವ್ಯಕ್ತಪಡಿಸಬೇಕೋ ತಿಳಿಯುತ್ತಿಲ್ಲ ಎಂದು ಹತ್ತಿರ ಸೆರೆಗೆ ಅವಳನ್ನು ತಬ್ಬಿ ಮುತ್ತಿಟ್ಟೆ. ಅಷ್ಟರಲ್ಲಿ ನಮ್ಮಲ್ಲಿ ಆಲಿಂಗನ ಚುಮ್ಮನಗಳು ನಿತ್ಯ ವಿಧಿಗಳೆಂಬಂತೆ ನಡೆಯುತ್ತಿದ್ದವು. ತೋಳಿನಿಂದ ಸುತ್ತುವರಿದು ಮೈಯ ನಿಕಟ ಸ್ಪರ್ಶವಾದಾಗ ಅವಳ ಬಗೆಗೆ ಕೃತಜ್ಞತೆ ಉಕ್ಕಿ ಬಂತು. ಅವಳ ತಂದೆ ಅವಳು ಆಲೋಚಿಸಿ ಕಾರ್ಯತಂತ್ರ ಮಾಡದಿದ್ದರೆ ನನಗಿಂತ ಅವಕಾಶ ಒದಗುತ್ತಲೇ ಇರಲಿಲ್ಲ. ನನ್ನನ್ನು ಸಭಾ ಗಾಯಕರನ್ನಾಗಿ ಸೃಷ್ಟಿಸಿದವರೇ ಅವರು. ಅವರಿಗಿಂತ ಇವಳು ಎಂಬ ಅರಿವಾಗಿ ಮಾರ್ಧವ ಭಾವ ಹುಟ್ಟಿತು. ಹೇಗೆ ವ್ಯಕ್ತಪಡಿಸಲಿ ಆ ಮಾರ್ಧವ ಕೃತಜ್ಞತೆಯನ್ನು? ತತ್ಕ್ಷಣ ಅವಳನ್ನು ಕೂಡಬೇಕೆನಿಸಿತು. ಆ ಭಾವನೆಯ ಹಿಂದೆ ಎಂದೂ ಬಾರದೇ ಇಲ್ಲ, ಆದರೆ ಮುಂದುವರಿಯುವ ಧೈರ್ಯ ಬಂದಿರಲಿಲ್ಲ. ದೈಹಿಕ ಅಗತ್ಯವೂ ಕಂಡಿರಲಿಲ್ಲ. ಈಗ ಕೂಡುವ ಮೂಲಕವೇ ನನ್ನ ಆ ಭಾವವನ್ನು ವ್ಯಕ್ತಪಡಿಸಬಹುದೆಂಬ ವಿಚಾರ ಹುಟ್ಟುವ ಮೊದಲೇ ಆಲಿಂಗನದ ತೋಳುಗಳನ್ನು ಬಿಗಿ ಮಾಡಿದೆ. ಇಡೀ ಶರೀರವು ಹೆಚ್ಚಿನ ಮಾತನ್ನು ಅವಳಿಗೆ ತಿಳಿಸುತ್ತಿತ್ತು. ಚಂಪಾ, ನಾವೀಗ ಒಂದಾಗಬೇಕು ಎಂದು ಉಸಿರಿದೆ. ಬೇಡ ಬೇಡ ಎಂದು ಅವಳ ನಾಲಿಗೆ ನುಡಿಯಿತು. ಆದರೆ ಅವಳ ಶರೀರ ಹಿಂದೆ ಸರಿಯಲಿಲ್ಲ. ಅವಳ ತೋಳುಗಳು ಸಡಿಲವಾಗಲಿಲ್ಲ. ನೀವು ನನ್ನನ್ನು ಎಷ್ಟು ಮೇಲೆತ್ತಿದ್ದೀರಿ, ಪಿಸುಗುಟ್ಟಿದೆ. ನೀವು ದೊಡ್ಡ ಗಾಯಕರಾಗ್ತೀರಿ, ಆಗಿ ಹೋಗಿದ್ದೀರಿ. ಮುಂದೆ ನನ್ನನ್ನು ಮರೀತೀರಿ. ನಿಮ್ಮಾಣೆಗೂ ಮರೆಯೋದಿಲ್ಲ, ದೇವರಾಣೆಗೂ, ಸಂಗೀತದ ಆಣೆಗೂ. ಆದರೆ ನೀವು ಮದುವೆ ಆದವರು, ಹೆಂಡತಿ ಮಗು ಇರೋರು, ನಾನು ಅತಂತ್ರಳಾಗ್ತೀನಿ ಎನ್ನುವಾಗ ಅವಳ ತೋಳುಗಳ ಬಿಗಿತ ಹೆಚ್ಚಾಗುತ್ತಿತ್ತು. ಆಗೋಲ್ಲ, ನಿಮ್ಮನ್ನು ಬಿಟ್ಟು ನಾನು ಸಂಗೀತಗಾರನಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನೀವೇ ನನ್ನ ಹೆಂಡತಿ ಎಂಬ ಮಾತುಗಳು ತಮಗೆ ತಾವೇ ನಾಲಿಗೆಯಿಂದ ಹೊರಬಂದವು. ಸತ್ಯವಾಗಿಯೂ? ಅವಳು ಮುಖವೆತ್ತಿ ಕೇಳಿದಳು. ಸತ್ಯವಾಗಿಯೂ ನಾನು ಹೇಳಿದೆ ಎಂಬ ನೆನಪಾದಾಗ ಅವಳ ರೀತಿಯೇ ಹಾಗೆ. ಉದ್ವಿಗ್ನಳಾದಾಗಲೂ ಬುದ್ಧಿಯ ಒಂದು ಎಳೆಯನ್ನು ಕೈಯಲ್ಲಿಟ್ಟುಕೊಂಡು ಪರಿಸ್ಥಿತಿಯನ್ನು ನಿಯಂತ್ರಿಸುವುದು. ಅವಳು ಕೇಳುವ ಮೊದಲೇ ನಾನು ಬಡಬಡನೆ ಮಾತು ಕೊಟ್ಟು ಬಿಡುವುದು. ಅವಳನ್ನು ಕೂಡಿದ ಮೇಲೆ ಮನೆಯಲ್ಲಿ ಹೆಂಡತಿಯಲ್ಲಿ ರುಚಿ ಕಾಣಲಿಲ್ಲ. ಚಂಪಾಳ ತೋಳುಗಳೆಂದರೆ ರಕ್ಷೆ, ಶ್ರೀರಕ್ಷೆ. 4 ಮನೆ ಪಾಠ ಮಾಡಿ ಬಾಡಿಗೆ ಚಾಳಿನಲ್ಲಿ ಬಿದ್ದಿದ್ದವನನ್ನು ಎತ್ತಿ ಪ್ರಸಿದ್ಧನನ್ನಾಗಿಸುವ ಶಕ್ತ ರಕ್ಷೆ. ಅಷ್ಟು ಮಾತ್ರವಲ್ಲ, ಸಂಗೀತ ಬಲ್ಲವಳು. ನೀವು ಅವತ್ತು ದರ್ಬಾರಿ ಹಾಡೋದ ಕೇಳುತ್ತಲೇ ನನ್ನ ಮನಸ್ಸು ನಿಮ್ಮ ಕಡೆಗೆ ಸಂಪೂರ್ಣ ಹರಿದು ಬಂದಿತ್ತು ಎಂದಳು. ಆ ಢಾಣದಲ್ಲಿ ನೀವು ಮಾಡಿದ ತರಾನಾದ ಕೆಲಸಗಳಿಗೆ ತಕ್ಕವನಲ್ಲ ತಬಲ್ಜಿ ಎಂಬ ಮಾತನ್ನು ನಾವು ಕೂಡಿದ್ದಾಗ ನಡುವೆ ಹೇಳಿದ್ದಳು. ಅವಳು ರಕ್ಷಕಿ, ಸಂಗಾತಿ. ಈ ಹಳ್ಳಿಯ ಹೆಂಡತಿಯಲ್ಲಿ ಏನಿದೆ? ಸಾಂಗತ್ಯವೇ, ಸಂಗೀತ ಜ್ಞಾನವೇ, ಆತ್ಮವಿಶ್ವಾಸವೇ, ತುಂಬಿಕೊಳ್ಳುವ ಶಕ್ತಿಯೇ. ಒಣಗಿದ್ದ ಕಡ್ಡಿಯಂಥ ಮೈಕಟ್ಟಿನ ಹೆಂಡತಿಗಿಂತ ತುಸು ಸ್ಥೂಲವೆನಿಸಿದರೂ ತೋಳು ತುಂಬುವ ಕಾಯರಚನೆಯ ಅಗಲವಾದ ತುಂಬು ಮುಖದ ಚಂಪಾ ಶಕ್ತಿಶಾಲಿ ವ್ಯಕ್ತಿದ್ದು ತೋಳು.
ಸಂಗೀತ ಮಾತ್ರವಲ್ಲ, ಇಂಗ್ಲಿಷ್ ಗೊತ್ತಿದೆ. ಹಿಂದಿ, ಮರಾಠಿ, ಮುಂಬಯಿಯ ಮರ್ಮವನ್ನು ಅರಿತವಳು. ಸ್ವಾಮಿ ಹರಿದಾಸ ಸಮಾರೋಹದ ವಾದ 1 ತಿಂಗಳಿಗಲ್ಲವೇ ಗಿರಿಗಾಂವಿನ ಟ್ರಿನಿಟಿ ಕ್ಲಬ್ನವರು ನನ್ನ ಕಚೇರಿ ಏರ್ಪಡಿಸಿದುದು. ವಿಳಾಸ ಸಿಕ್ಕದೆ ಸಮಾರೋಹದ ಕಾರ್ಯದರ್ಶಿಯನ್ನು ಸಂಪರ್ಕಿಸಿ ಆತ ಪ್ರತಾಪ್ರಾವ್ ನಾಯಕರ ಹೆಸರು ಹೇಳಿ ಅವರು ನನಗೆ ಹೇಳಿ ಕಳಿಸಿ ವ್ಯವಹಾರ ಕುದುರಿಸಿದವಳು ಚಂಪಾ. ನನಗೆ 500 ರೂಪಾಯಿ ಸಂಭಾವನೆ ಕೊಟ್ಟಿರುವುದಾಗಿ ಯಾರು ಕೇಳಿದರೂ ಹೇಳಬೇಕೆಂದು ಸಮಾರೋಹದ ಕಾರ್ಯದರ್ಶಿಗೆ ಮೊದಲೇ ಸೂಚನೆ ಕೊಟ್ಟಿದ್ದರು. ಸ್ವಾಮಿ ಹರಿದಾಸರ ಸೇವೆಯಾದ್ದರಿಂದ ಅವರು 500ಕ್ಕೆ ಒಪ್ಪಿಕೊಂಡರು. 750ಕ್ಕೆ ಕಡಿಮೆ ಒಪ್ಪಿಸೋದು ಸಾಧ್ಯವಿಲ್ಲ ಎಂಬ ಮಾತನ್ನು ಚಂಪಾಳೆ ಸೂಚಿಸಿದಳು. ನೀವೇ ಟ್ಯಾಕ್ಸಿ ತಂದು ಕರ್ಕೊಂಡು ಹೋಗಬೇಕು ಎಂಬ ನಿಯಮ ಬೇರೆ. ಕಾರ್ಯದರ್ಶಿಯು ಟ್ಯಾಕ್ಸಿಯೊಡನೆ ನನ್ನ ಚಾಳಿಗೆ ಬಂದರೆ ಘನತೆ ಉಳಿಯುವುದೆಂತು? ನಾನು ಮೊದಲೇ ನಾಯಕರ ಮನೆಗೆ ಬರುವುದು, ಕಾರ್ಯದರ್ಶಿ ಅಲ್ಲಿಗೆ ಬಂದು ಟ್ಯಾಕ್ಸಿ ಒಯ್ಯುವುದು, ಕಾರ್ಯಕ್ರಮದ ನಂತರ ಅಲ್ಲಿಗೆ ಮುಟ್ಟಿಸುವುದು ಎಂಬ ವ್ಯವಸ್ಥೆ ಆಯಿತು. ದೇಶದ ಯಾವ ಬಹುದೊಡ್ಡ ಗಾಯಕರಿಗೂ ಎಲ್ಲಿಯೂ 1,000ಕ್ಕಿಂತ ಹೆಚ್ಚು ಸಿಕ್ಕದ ಆ ಕಾಲದಲ್ಲಿ ರೂಪಾಯಿಗಿದ್ದ ಆ ಬೆಲೆಯಲ್ಲಿ ನಾನು 750ರಿಂದ ಆರಂಭಿಸಿದುದು ಕಡಿಮೆಯಲ್ಲ. ನನ್ನನ್ನು ಕರೆಸಬೇಕೆಂಬ ಹುಮ್ಮಸ್ಸು, ಪೈಪೋಟಿ ಮುಂಬಯಿಯ ಇತರ ಸಂಗೀತ ಸಭೆಗಳಲ್ಲಿ ಹುಟ್ಟಿತು. IMG ಸಚಿವಾಲಯ, ಜಿಮ್ಖಾನಾ, ಪಾರ್ಸಿ ಗಾಯನೋತ್ತೇಜಕ ಮಂಡಳಿ, ಕೆನರಾ ಸಾರಸ್ವತ್ ಅಸೋಸಿಯೇಷನ್, ಹೀಗೆ 8-10 ಕಡೆ ಕಚೇರಿಗಳು. ಎಲ್ಲ ಕಡೆಯೂ ಪತ್ರಿಕಾ ವಿಮರ್ಶೆ. 4 ತಿಂಗಳಲ್ಲಿ ಮುಂಬಯಿ ಒಬ್ಬ ಪ್ರತಿಷ್ಠಿತ ಗಾಯಕನಾಗಿ ಬಿಟ್ಟೆ. ಅಲ್ಲಿಂದ ಹೊರಗಡೆ ಆಮಂತ್ರಣ. ಪುಣೆ, ಸೊಲ್ಲಾಪುರ್, ಕೊಲ್ಹಾಪುರ್, ಮೀರಜ್, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ನಾಶಿಕ್, ಔರಂಗಾಬಾದ್, ವಡೋದರ, ಅಹಮದಾಬಾದ್, ಬಿಡುವಿಲ್ಲದ ಕಾರ್ಯಕ್ರಮ. 750ಕ್ಕೆ ಕಡಿಮೆ ಇಲ್ಲ. ಮೇಲೆ ರೈಲ್ ಚಾರ್ಜ್, ಒಳ್ಳೆಯ ಹೋಟೆಲ್ನಲ್ಲಿ ವಾಸ್ತವ್ಯ, ನಾಯಕರ ಮನೆಯ ವಿಳಾಸ, ಅವರ ಟೆಲಿಫೋನ್ ನಂಬರ್. ಚಂಪಾಳೆ ನನ್ನ ಕಾರ್ಯದರ್ಶಿನಿ. ಪತ್ರ ವ್ಯವಹಾರ, ಟೆಲಿಫೋನ್, ಚೌಕಾಶಿ ಪ್ರತಿಯೊಂದು ಅವಳದೆ. ನನ್ನ ಕೃತಜ್ಞತೆಯ ಕೋಡಿ ಹರಿಯಿತು. ದುಡ್ಡು ಹರಿಯತೊಡಗಿತು. ಬ್ಯಾಂಕಿನಲ್ಲಿ ಒಂದು ಖಾತೆ ತೆಗೆದು ಇಡುವ ತಿಳುವಳಿಕೆಯೂ ನನಗಿರಲಿಲ್ಲ. ಅವಳೇ ಅವಳ ಮನೆಯ ವಿಳಾಸ ಕೊಟ್ಟು ಅವರ ತಂದೆ ತಾಯರ ಖಾತೆ ಇದ್ದ ಮನೆಯ ಹತ್ತಿರದ ಶಾಖೆಯಲ್ಲಿ ನನ್ನದನ್ನು ತೆಗೆಸಿದಳು. ತೆರೆಯ ಮೇಲಿನ ಸಿನಿಮಾ ನಿಲ್ಲಿಸಿಬಿಟ್ಟಿದ್ದಾರೆ. ಇಡೀ ಪ್ರಯಾಣಿಕ ವರ್ಗ ನಿದ್ರೆ ಮಾಡ್ತಿದೆ. ನಡುವೆ 3-4 ಅಲ್ಲ 5 ಜನ ಓದುವ ದೀಪ ಹಾಕಿಕೊಂಡಿದ್ದಾರೆ. ನಿದ್ದೆ ಬಾರದಕ್ಕೆ ಓದಿಕೊತಿದ್ದಾರೆ. ನೆನಪು ನನ್ನ ನಿದ್ದೆ ಕೆಡಿಸ್ತಿದೆ. ನೆನಪು ಕೂಡ ಲಹರಿ ಥರ. ಬರೋಕ್ಕೆ ಶುರುವಾದರೆ ತುಳಿದರೂ ಒಳಗೆ ಹೋಗೋಲ್ಲ. ಹಳೆದ ಜ್ಞಾಪಿಸ್ಕೋಬಾರ್ದು. ಮುಂದಿನದು ಎದುರು ನೋಡಬೇಕು ಅಂತ ಎಷ್ಟು ಹೆಣಗಿದರೂ ನುಗ್ಗಿ ಬರ್ತಲೇ ಇರ್ತವೆ. ಇವಳನ್ನು ಮದುವೆ ಆದರೆ ಅವಳು ಮತ್ತು ಮಗುನ ಬಿಡಬೇಕು ಅಂತ ಭಾವಿಸಿಯೇ ಇರಲಿಲ್ಲ. ಮದುವೆ ಆದೋನು ಮಗು ಇರೋನು ಅಂತ ಗೊತ್ತಿರುವಾಗ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಒಪ್ತಾಳೆ. 2 ಕಡೆ ನಡೆಸುವಷ್ಟು ಸಂಪಾದನೆ ಬಂದೇ ಬರುತ್ತೆ. ಇವಳೊಳಗೆ ಹೆಚ್ಚಾಗಿ ಇರೋದು ತಂಬುರಿ ಸಾಧನೆಗಳೆಲ್ಲ ಇಲ್ಲೇ. ವಾರಕ್ಕೆ 2 ದಿನವಾದರೂ ಚಾಳಿಗೆ ಹೋಗಿ ಅವಳಿಗೆ ಅನ್ಯಾಯವಾಗದಂತೆ ಎಂಬ ಮಾತು ಮುಂದಿಟ್ಟಾಗ ಹೇಗೆ ಸಿರಗಟ್ಟಿದಳು. ಅದೆಲ್ಲ ಸಾಧ್ಯವಿಲ್ಲ. ಆ ಸಂಸಾರನ ಡೈವರ್ಸ್ ಮಾಡಬೇಕು. ನನ್ನನ್ನು ಕಾನೂನಿನ ಪ್ರಕಾರ ಮದುವೆ ಆಗಬೇಕು. ನಿಮ್ಮ ಕೀಪಾಗಿರೋಕ್ಕೆ ನಾನು ಒಪ್ಕೊಳ್ಳಿಕ್ಕಿಲ್ಲ. ಅವಳನ್ನು ಡೈವರ್ಸ್ ಮಾಡೋದು ಅನ್ಯಾಯವೆಂಬ ನನ್ನ ಅಂತರಂಗಕ್ಕೆ ಇವಳು ಯಾವ ಬೆಲೆನೂ ಕೊಡಲಿಲ್ಲ. ಉತ್ತಮ ಮನೆತನದ ಒಬ್ಬ ಹುಡುಗಿನ ಕೆಡಿಸೋ ಮೊದಲು ನೀವು ಅದನ್ನೆಲ್ಲ ಯೋಚಿಸಬೇಕಾಗಿತ್ತು. ಮದುವೆಯಾಗಿ ಅಂತ ನಾನು ಕೇಳಲಿಲ್ಲ. ಆಗು ಅನ್ನುವ ಮಾತು ಬಂದದ್ದು ನಿಮ್ಮ ನಾಲಿಗೆಯಿಂದ. ಗಂಡಸರು 2-3 ಮಾಡ್ಕೋತಾರಲ್ಲ, ಅದರಲ್ಲೇನು ತಪ್ಪು? ಅಂದರೆ ಮಹಾರಾಜರ ಕಾಲದ ಮಾತಾಡ್ತೀರಿ. ಈಗ ಕಾನೂನು ಬದಲಾಗಿದೆ. ಹೆಂಗಸು ಒಟ್ಟಿಗೆ 2-3 ಮಾಡಿಕೊಂಡ್ರೆ ಒಪ್ತೀರೇನು? ಅಥವಾ ಅವಳ ಜೊತೆ ಇರಿ ಅಥವಾ ನನ್ನ ಜೊತೆ ಇರಿ. ಆದರೆ ನೀವು ನನ್ನನ್ನು ಕೆಡಿಸಿದ್ದೀರಿ. ಈ ಸಂಗತಿ ಯಾರಿಗೂ ಹೇಳಲಿಲ್ಲ. ಮನೆತನಸ್ಥ ಹುಡುಗಿ ನಾನು. ದಾದಾಗೆ ತಿಳಿದ್ರೆ ನಿಮ್ಮ ಗತಿ ಏನಾಗುತ್ತೆ ಗೊತ್ತಾ? ನನಗೆ ಭಯ ಹುಟ್ಟಿತು. ಪ್ರತಾಪ್ರಾವ್ ನಾಯಕರಂದರೆ ಇಡೀ ಮುಂಬಯಿಯ ಪತ್ರಿಕೆಗಳ ಮೇಲೆ ಪ್ರಭಾವವುಳ್ಳ ಅಧಿಕಾರಿ. ಆಕಾಶವಾಣಿಯವರು ಸಹ ಅವರ ಮಾತು ಕೇಳ್ತಾರೆ. ನನಗಾಗಲೇ ಆಕಾಶವಾಣಿಯಲ್ಲಿ ಆಡಿಷನ್ ಕಾರ್ಯ ಆಗಿ ಕ್ರಮವಾಗಿ ಪ್ರೋಗ್ರಾಮ್ ಸಿಕ್ಕತೊಡಗಿತ್ತು. 6 ತಿಂಗಳಲ್ಲಿ ನ್ಯಾಷನಲ್ ಮಟ್ಟದ ಕಲಾವಿದರನ್ನಾಗಿ ಮಾಡಿ ಶನಿವಾರ ರಾತ್ರಿ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಶಿಫಾರಸು ಮಾಡ್ತೀವಿ, ಸ್ಟೇಷನ್ ಡೈರೆಕ್ಟರ್ ಜ್ಯೋತೀಂದ್ರ ಘೋಷ್ ಹೇಳಿದ್ದರು. ನಾಯಕರು ಅಸಮಾಧಾನಗೊಂಡರೆ ಎಲ್ಲರೂ ನನ್ನ ಕೈ ಬಿಡುತ್ತಾರೆ. ಇವನ ಗಾಯನವೆಲ್ಲ ಬುರುಡೆ, ಅಶಾಸ್ತ್ರೀಯ ಅನ್ನೋ ಜನರೂ ಇದ್ದಾರೆ. ಅವರ ಮಾತಿಗೆ ಪ್ರಚಾರ ಕೊಟ್ಟುಬಿಟ್ರೆ ಎಂಬ ಭಯ. ಅವಕಾಶ ಸಾಧಿಸಿದಾಗ ಎಷ್ಟೇ ಆತುರದಲ್ಲಾದರೂ ಚಂಪಾಳನ್ನು ಕೂಡಲು ಆರಂಭಿಸಿದ ಮೇಲೆ ಮನೆಯಲ್ಲಿ ರಾತ್ರಿ ಪಕ್ಕದಲ್ಲಿ ಮಲಗಿದರು. ರಾಮ್ಕುಮಾರಿ ಸಂಪರ್ಕ ನಿಂತು ಹೋಗಿತ್ತು. ಮನಸ್ಸು ಬರ್ತಿರಲಿಲ್ಲ. ಬಸುರಾಗದಂತೆ ಬಳಸುವ ಸಾಧನದ ಪರಿಚಯವಾಗಿದ್ದುದರಿಂದ ಚಂಪಾಳನ್ನು ಪದೇ ಪದೇ ಸೇರಲು ಭಯವೂ ಆಗ್ತಿರಲಿಲ್ಲ. ಈಗ ಚಾಳಿನ ಮನೆಯ ಸ್ಥಿತಿ ಉತ್ತಮವಾಗಿತ್ತು. ಮನೆಯ ಒಳಗಡೆ ಪೇಂಟ್ ಹೊಡಿಸಿದೆ. 4 ಮಡಿಸುವ ಕುರ್ಚಿಗಳು, ಟೀಪಾಯ್. ಅವಳಿಗೆ ಒಟ್ಟು 6 ಸೀರೆಗಳು, ಮಗುವಿಗೆ 6 ಲಂಗ, ಇಬ್ಬರಿಗೂ ಒಂದೊಂದು ಚಿನ್ನದ ಸರ, ಅಡಿಗೆಗೆ ಸ್ಟೀಲ್ ಪಾತ್ರೆ. ನಾನು ಊರಿನಲ್ಲಿ ಇಲ್ಲದಿದ್ದಾಗ ಖರ್ಚಿಗೆ ಇರಲಿ ಅಂತ ಅವಳ ಕೈಗೆ ಆಗಾಗ 100-50 ಅಂಗಡಿಗೆ ಹೋಗಿ ಸಾಮಾನು ತರೋದು ಮೊದಲಾಗಿ ಎಲ್ಲ ಜವಾಬ್ದಾರಿಯೂ ಅವಳದು. ಈಗ ನನಗೆ ಬಂದಿರುವ ಉತ್ತಮ ದಶೆಗೆ ಬಕುಲ ಹುಟ್ಟಿದ ನಕ್ಷತ್ರವೇ ಕಾರಣ ಅಂತ ನಂಬಿದ್ಲು. ಮಗುವನ್ನು ಕರೆದುಕೊಂಡು ಆಗಾಗ್ಗೆ ಅಂಬಾಭವಾನಿ ಗುಡಿಗೆ ಹೋಗಿ ಆರತಿ ಮಾಡಿಸ್ಕೊಂಡು ಬರ್ತಿದ್ಲು. ಚೆನ್ನಾದ ಸೀರೆಗಳನ್ನು ಉಟ್ಕೊಂಡು ಮುಖಕ್ಕೆ ಸ್ನೋ ಪೌಡರ್ ಹಾಕಿ ತೊಡಗಿದ ಮೇಲೆ ಅವಳಲ್ಲೂ ತುಸು ಕಳೆ ಕಾಣಿಸ್ತಿತ್ತು. ಆದರೆ ವಿದ್ಯೆ ಇಲ್ಲ, ಸಂಗೀತ ಜ್ಞಾನವಂತೂ ಸುತರಾಮ್ ಇಲ್ಲ. ಒಂದೊಂದು ಹಂತವಾಗಿ ಅವಳಲ್ಲಿ ಪ್ರಸ್ತಾಪ ಮಾಡಿದೆ.
ನನಗೆ ಈಗ ಪ್ರೋಗ್ರಾಮ್ ಸಿಗ್ತಿರೋದು ಒಬ್ಬರ ಸಹಾಯದಿಂದ. 1-2 ವರ್ಷದಲ್ಲಿ ಈ ಚಾಳನ್ನು ಬಿಟ್ಟು 2-3 ರೂಮ್ಗಳಿರೋ ಫ್ಲ್ಯಾಟಿಗೆ ಹೋಗ್ಬೋದು. ನಿನಗೆ ಕೈ ತುಂಬ ಬಂಗಾರದ ಬಳೆ, ಮಗುವಿಗೆ 2 ಸರ ಮಾಡಿಸ್ಬೋದು. ಅವರ ಮಗಳನ್ನು ಲಗ್ನವಾಗಲಿ ಅಂತ ಅವರು ಸಹಾಯ ಮಾಡ್ತಿದ್ದಾರೆ. ಒಲ್ಲೆ ಅಂದರೆ ಯಾವ ಪ್ರೋಗ್ರಾಮ್ ಸಿಕ್ಕೋಲ್ಲ. ಮೊದಲನಾಗೆ ಉಪವಾಸ ವನವಾಸ ಶುರು ಆಗುತ್ತೆ. ಮಗುಗೆ ಒಂದು ಬಟ್ಟಲು ಹಾಲಿರಲಿ, ತಿನ್ನುವ ರೊಟ್ಟಿ ಇಲ್ಲದ ಹಂಗಾಗುತ್ತೆ. ಯೋಚನೆ ಮಾಡು. ರಾತ್ರಿ ಮಲಗಿದ್ದಾಗ ಆಡಿದ ಮಾತು. ಅವಳು ಮಾತನಾಡಲಿಲ್ಲ. ಉಸಿರನ್ನು ಆಡದಂಥ ನಿಶ್ಶಬ್ದಳಾದಳು. ನಾನು ಮತ್ತೆ ಮಾತಾಡಲಿಲ್ಲ. ತುಸು ಹೊತ್ತಿನ ಮೇಲೆ ಅವಳ ಮೇಲೆ ಕೈ ಹಾಕಿ ಏನಂತೀಯ ಅಂದಿದ್ದಕ್ಕೆ, ಅದಕ್ಕೆ ನೀವು ನನ್ನನ್ನು 6 ತಿಂಗಳಿಂದ ಮುಟ್ಟಿಲ್ಲ ಅಲ್ವೇ? ಬಿಕ್ಕಿ ಬಿಕ್ಕಿ ಅಳುತ್ತಾ. ನನ್ನ ತಪ್ಪು ಅರ್ಥವಾಯ್ತು. ಹಾಗಲ್ಲ, ಪ್ರೋಗ್ರಾಮ್ಗೆ ತಯಾರಿ ಮಾಡ್ಕೋಬೇಕಾಗುತ್ತಲ್ಲ. ನಂಗೆ ಬೇರೆ ಯಾರ ಜೊತೆಲೂ ಸಂಪರ್ಕವಿಲ್ಲ ಎಂದು ಸಂಬದ್ಧವಾಗಿ ಉತ್ತರಿಸುತ್ತಾ ಅವಳನ್ನು ತಬ್ಬಿ ಮುದ್ದಿಸತೊಡಗಿದೆ. ಪ್ರೀತಿ ಹುಟ್ಟಿತು, ಬಯಕೆ ಎದ್ದಿತು. ಅವಳು ಒಪ್ಪಿಕೊಂಡಳು. ಮೊಟ್ಟ ಮೊದಲ ಬಾರಿಗೆ ಸಕ್ರಿಯವಾಗಿ ಸಮರ್ಪಿಸಿಕೊಂಡಳು. 2 ವರ್ಷದ ಬಕುಲ ನಿದ್ರಿಸುತ್ತಿದ್ದಳು. ಮರು ರಾತ್ರಿ ದೀಪ ಆರಿಸಿ ಮಗು ನಿದ್ರಿಸಿದ ಮೇಲೆ ಅವಳು ತಾನಾಗಿ ನನ್ನನ್ನು ತಬ್ಬಿ ಮುದ್ದಿಸುತ್ತಾ ಹೇಳಿದಳು, ಒಡವೆಯೋ ಬೇಡ, ಸೀರೆಯೋ ಬೇಡ, ಈ ಚಾಳಿನಲ್ಲೇ ಇರೋಣ. 4 ಮನೆ ಕಸಮುಸರೆ ಮಾಡಿ ನಾನು ನಿಮಗೆ ರೊಟ್ಟಿ ಬಾಜಿ ತಂದು ಹಾಕ್ತೀನಿ. ಇನ್ನೊಂದು ಲಗ್ನ ಮಾಡ್ಕೋಬ್ಯಾಡಿ. ಅವಳು ಒಪ್ಪಿಕೊಳ್ಳುತ್ತಾಳೆ ಎನ್ನುವ ಭರವಸೆ ನನಗೂ ಇರಲಿಲ್ಲ. ನಾವು 3 ಹೊಟ್ಟೆ ಬಟ್ಟೆ ವಸತಿಯಿಂದ ಆಚೆ ಯಾವ ಕಲ್ಪನೆಯೂ ಅವಳಿಗೆ ಇಲ್ಲವೆಂಬ ಅಂಶ ನನಗೆ ಮತ್ತೊಮ್ಮೆ ಖಚಿತವಾಯಿತು. ಚಂಪಾಳ ಮನೆಯಲ್ಲಿ ಪ್ರಸ್ತಾಪಕ್ಕೆ ವಿರೋಧ ಹುಟ್ಟಿತು. ನಾನು ಮೊದಲ ಕಚೇರಿಯಲ್ಲೇ ಸಭೆಯನ್ನು ಗೆದ್ದ, ಈಗಾಗಲೇ ಪಶ್ಚಿಮ ಭಾರತದೆಲ್ಲ ಪ್ರಸಿದ್ಧನಾಗಿ ಸದ್ಯದಲ್ಲೇ ಉತ್ತರ ಮಧ್ಯ ಪೂರ್ವ ಭಾರತಗಳಲ್ಲಿ ಅಭಿಷಿಕ್ತನಾಗಲು ಸಜ್ಜಾಗುತ್ತಿರುವ ಗಾಯಕನಿರಬಹುದು. ನನ್ನ ಗಳಿಕೆಯ ಅಂತಃಶಕ್ತಿ ನಾಯಕರಿಗಿಂತ ಹೆಚ್ಚು ಬೇರೆ ಯಾರಿಗೆ ಗೊತ್ತು? ಆದರೆ ನಾನು ಅವಿದ್ಯಾವಂತ, ಇಂಗ್ಲಿಷ್ ಬಾರದವನು, ಮುಂಬಯಿಯ ವಿದ್ಯಾವಂತ ವರ್ಗಕ್ಕೆ ಸೇರದವನು. ನಾಯಕರ ವಲಯವು ಕೇವಲ ಸಂಗೀತದ್ದಾಗಿರಲಿಲ್ಲ. ಮಂತ್ರಿಗಳು, ರಾಜಕಾರಣಿಗಳು, ವಕೀಲರು, ಮ್ಯಾನೇಜರ್ಗಳು ಎಲ್ಲ ಪ್ರತಿಷ್ಠಿತರೊಡನೆ ಬೆರೆಯುವುದು ಅವರ ವೃತ್ತಿಯ ಅನುಭವವಾಗಿತ್ತು. ಹರಿದ್ವಾರದಲ್ಲಿ ಸಂಸ್ಕೃತ ಹಿಂದಿಗಳನ್ನು ಕಲಿತು ಮಹಾದೇವ ಮಂದಿರದಲ್ಲಿ ಸಂಗೀತ ಗ್ರಂಥವನ್ನೆಲ್ಲ ಓದಿದ್ದರೂ ನಾನು ಎಜುಕೇಟೆಡ್ ಎಂಬ ಅರ್ಹತೆ ಇಲ್ಲದವನು. ಅಲ್ಲದೆ ಒಂದು ಮದುವೆಯಾಗಿ ಹೆಂಡತಿ ಮಗು ಇರುವವನು. ಆ ಹೆಂಡತಿಯಿಂದ ಡೈವರ್ಸ್ ಪಡೆಯುವುದು ಸುಲಭವಲ್ಲ, ಪಡೆದರೂ ಅದು ಅನ್ಯಾಯ. ನಾಳೆ ಇವನ ಮನಸ್ಸು ಅತ್ತ ತುಡಿಯುತ್ತಲೇ ಇರುತ್ತೆ ಎಂಬ ವಿಚಾರವನ್ನು ಮಗಳಿಗೆ ಕಟುವಾಗಿಯೇ ಹೇಳಿದರು. ಇವನನ್ನು ನಮ್ಮ ಮನೆಗೆ ಸೇರಿಸಿ ಇಷ್ಟೆಲ್ಲ ಸಹಾಯ ಮಾಡಿದ್ದೇ ತಪ್ಪಾಯಿತು ಎಂಬ ಮಾತನ್ನು ಆಡಿದರಂತೆ. ನನ್ನನ್ನೇ ಕರೆಸಿ ಪ್ರತ್ಯೇಕವಾಗಿ ಮಾತನಾಡಿದರು. ನೀವು ಚಂಪಾಳನ ನಿಜವಾಗಿಯೂ ಪ್ರೀತಿಸ್ತೀರಾ ಎಂದು ಕೇಳಿದರು. ನಾನು ಏನು ಅಂತ ಹೇಳಬೇಕು? ಹೌದು ಅಂದೆ. ಹೆಂಡತಿ ಮಕ್ಕಳಿದ್ದು ಯಾಕೆ ಪ್ರೀತಿ ಮಾಡಿದಿರಿ? ನನಗೆ ತೋಚಿದ ನಿಜವನ್ನೇ ಹೇಳಿದೆ. ಚಂಪಾಳ ಗುಣಶಕ್ತಿಯನ್ನು ಹೊಗಳಿದೆ. ಅವಳ ತಾಯಿಯೂ ವಿರೋಧಿಸಿದರು, ಮಗಳನ್ನು ಬೈದರು. ನೀವಿಬ್ಬರು ಭೇಟಿಯಾಗೋದು ನಿಲ್ಲಿಸಿ, 2 ತಿಂಗಳಲ್ಲಿ ಸರಿಯಾಗ್ತೀರಿ. ಅವನ ಪ್ರೋಗ್ರಾಮಿನ ವ್ಯವಹಾರ ಅವನ ಮನೆಯಿಂದ ಅವನೇ ಮಾಡಿಕೊಳ್ಳಲಿ. ಹಾಡೋದೇ ಕಲಿತ ಮೇಲೆ ಪ್ರೋಗ್ರಾಮ್ ವ್ಯವಸ್ಥೆ ಮಾಡಿಕೊಳ್ಳೋದು ಕಷ್ಟ ಕೆಲಸವೇ ಅಂದರು. ಅವಳು ಬಗ್ಗಲಿಲ್ಲ. ಬಗ್ಗಿದ್ದರೆ ನಾನು ಹಗರಣದಿಂದ ಹೊರಗಾಗ್ತಿದ್ದೆ. ಅವಳದು ಹಠಮಾರಿ ಸ್ವಭಾವ ಎಂಬುದಕ್ಕೆ ನನಗೆ ಅಷ್ಟರಲ್ಲಿ ಹಲವು ಸಂಗತಿಗಳು ತಿಳಿದವು. ಆದರೆ ಅವನ್ನು ನಾನು ನಮ್ಮ ಸನ್ನಿವೇಶಕ್ಕೆ ಸಹಜವಾಗಿ ಅನ್ವಯಿಸಿಕೊಳ್ಳಲಿಲ್ಲ. ನನ್ನ ಬಗೆಗೆ ಇರುವ ಪ್ರಚಂಡ ಪ್ರೇಮದಿಂದಲೇ ಹಠ ಹಿಡಿತಿದ್ದಾಳೆ ಅಂತ ನಂಬಿದೆ. ಓದಿನಲ್ಲಿ ಜಾಣೆ. BSc ಓದುತ್ತಿರುವಾಗ ತನಗೆ ವಿಜ್ಞಾನ ಗಣಿತಗಳಲ್ಲಿ ಆಸಕ್ತಿ ಇಲ್ಲ ಅಂತ ಬಿಟ್ಟು ಬಿಟ್ಟಳಂತೆ. ಸ್ವಲ್ಪ ಪ್ರಯತ್ನ ಪಡು, ಒಂದು ಡಿಗ್ರಿ ಆದರೂ ಕೈಗೆ ಬರಲಿ. ತಂದೆ ತಾಯರು ಎಷ್ಟು ಹೇಳಿದರೂ ಕೇಳಲಿಲ್ಲ. ಟೈಪಿಂಗ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಅದು ಮತ್ತು ಲೆಕ್ಕ ಬರೆಯುವ ಕ್ರಮವನ್ನು 1 ವರ್ಷ ಕಲಿತಳಂತೆ. ಇನ್ನೊಂದು ವರ್ಷ ಮಾಡಿದರೆ ಡಿಪ್ಲೊಮಾ ಸಿಗ್ತಿತ್ತು. ಅದನ್ನು ಬಿಟ್ಟಳು. ಸಂಗೀತವನ್ನಾದರೂ ಸರಿಯಾಗಿ ಸಾಧನೆ ಮಾಡಲಿಲ್ಲ. ತಂದೆಯವರು 1 ವರ್ಷ ನ್ಯೂ ಇಯರ್ಸ್ ಎನ್ನುವ ಇಂಗ್ಲಿಷ್ ಪತ್ರಿಕೆಗೆ ಸಂಗೀತ ವಿಮರ್ಶೆ ಬರೆಯುವ ಅವಕಾಶ ಕಲ್ಪಿಸಿಕೊಟ್ಟಿದ್ದರಂತೆ. ಅವಳು ಬರೆಯುತ್ತಿದ್ದ ಇಂಗ್ಲೀಷನ್ನು ಅವರೇ ತಿದ್ದಿ ಕೊಡ್ತಿದ್ದರಂತೆ. ಹಣ ಸಿಕ್ಕದಿದ್ದರೂ ಬರೆದದ್ದು ಪ್ರಕಟವಾಗ್ತಿತ್ತು. ಅದನ್ನು ಬಿಟ್ಟು ಬಿಟ್ಟಳಂತೆ. ಯಾವುದನ್ನು ಹಿಡಿದು ಮಾಡದೆ ನೌಕರಿಯೂ ಇಲ್ಲದ ಹುಡುಗಿಗೆ ಅವರ ಅಂತಸ್ತಿನಲ್ಲಿ ಗಂಡು ಹೇಗೆ ಸಿಕ್ಕಬೇಕು? ಇಷ್ಟನ್ನೆಲ್ಲ ಅವಳ ತಾಯಿಯೇ ನನಗೆ ಹೇಳಿದರು. ಆದರೂ ಅವಳ ವ್ಯಕ್ತಿತ್ವವನ್ನು ನಾನು ಗ್ರಹಿಸಲಿಲ್ಲ. ಗ್ರಹಿಸುವಷ್ಟು ನಗರ ಜೀವನಾನುಭವ, ಇಂಗ್ಲಿಷ್ ವಿದ್ಯೆ ಇರಲಿಲ್ಲ. ಅಲ್ಲದೆ ನೀವು ಕೆಡಿಸಿರುವ ಅರಿಯದ ಹುಡುಗಿಯನ್ನು ಮದುವೆ ಆಗದಿದ್ದರೆ ಯಾರು ಹೊಣೆ ಅಂತ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿದ್ದ ಗುಟ್ಟನ್ನು ಅವಳು ಪ್ರಯೋಗಿಸುತ್ತಿದ್ದ ರೀತಿಗೆ ನಾನು ತಪ್ಪು ಭಾವನೆಯಿಂದ ತಲೆಬಾಗಿದೆ. ಅವಳೇ ಗೊತ್ತು ಮಾಡಿದ ಗೋರೆಗಾಂವ್ನ ಚಮನ್ ಲಾಲ್ ವಕೀಲರಲ್ಲಿ ಹೋದೆವು. ಸಮಾಲೋಚನೆಯ ಫೀಸೇ 1,000 ರೂಪಾಯಿ ನಾನು ಕೊಟ್ಟೆ. ತುಂಬ ಬುದ್ಧಿವಂತ ವಕೀಲರಂತೆ. ದೊಡ್ಡ ಆಫೀಸ್, 10 ಜನ ಸಹಾಯಕ ವಕೀಲರು. ಹವಾನಿಯಂತ್ರಿತ ಕೋಣೆಯೊಳಗೆ ಕೂತು 1 ತಾಸಿನ ಸಮಾಲೋಚನೆ. ಎಲ್ಲವನ್ನೂ ಕೇಳಿ ಅವರು ಹೇಳಿದರು, ಇಂಥವು ಆಗ್ತದೆ ಕಲಾ ಪ್ರಪಂಚದಲ್ಲಿ, ಸಿನಿಮಾ ಪ್ರಪಂಚದಲ್ಲಿ, ಇನ್ನೂ ಕೆಲವು ಕಡೆ ನಡೀತಿರ್ತವೆ. ನನ್ನ ಕಡೆ ಕನ್ಸಲ್ಟೆನ್ಸಿಗೆ ಬಂದಿದ್ದಾರೆ. ಎಲ್ಲೂ ಕಾಂಪ್ಲಿಕೇಶನ್ ಆಗಿಲ್ಲ. ಡೈವರ್ಸ್ ಕೊಡು ಅಂದರೆ ಮೊದಲ ಹೆಂಡತಿ ಕೊಡೋದಿಲ್ಲ. ಬರೀ ಕಾಗದಕ್ಕೆ ರುಜು ಮಾಡಿಸಿಕೊಂಡು ಬಿಟ್ಟರೆ ಅದು ಡೈವರ್ಸ್ ಆಗೋಲ್ಲ. ನಿಮಗೆ ಮದುವೆ ಆಗಿಲ್ಲ ಅಂತ ತಿಳಿದು ನೀವಿಬ್ಬರು ರಿಜಿಸ್ಟರ್ ಮದುವೆ ಆಗಿಬಿಡಿ. ಆಕೆಗೆ ಜೀವನಕ್ಕೆ ಕಡಿಮೆ ಆಗದ ರೀತಿ ತಿಂಗಳ ಒಂದಿಷ್ಟು ಕೊಡ್ತಾ ಇರಿ. ಯಾರಿಗೂ ಅನ್ಯಾಯವಾಗೋದು ಬೇಡ. ನಿಮ್ಮದೇ ಅಫಿಷಿಯಲ್ ಮದುವೆ ಆಗುತ್ತೆ. ಆ ಮದುವೆ ಆದದ್ದು ಅಂಬಾಭವಾನಿ ಗುಡಿಲಿ ಅಂತೀರಿ. ಗುಡಿ ಪೂಜಾರಿಯೇ ಮದುವೆ ಪುರೋಹಿತ ಅಂದ್ರಿ. ಆಕೆ ಕೋರ್ಟಿಗೆ ಹೋಗೋಲ್ಲ. ಹೋಗೋ ಶಕ್ತಿ ಆಗಲಿ ವಿದ್ಯಾ ಬುದ್ಧಿ ಆಗಲಿ ಇಲ್ಲ. ಹೋದರೂ ಆ ಪೂಜಾರಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದಾಗ ಮಾಡ್ಬೋದು.
ಹೇಳೋಕೆ ಬಂದರೂ ಅವನನ್ನು ಪಾಟಿ ಸವಾಲಲ್ಲಿ ಹೊಡೆದು ಹಾಕ್ಬೋದು. ನಾನು ಆಕೆನ ಮದುವೆ ಆಗಿಲ್ಲ ಅಂತ ಸಾಧಿಸಿ ಬಿಡ್ಬೋದು. ಅಕ್ಕಪಕ್ಕದವರ ಸಾಕ್ಷಿ ತಂದರೆ ಮನೆ ಕೆಲಸ ಮಾಡೋಕ್ಕೆ ಬರ್ತಿದ್ಲು, ಕಾಸು ತಗೊಂಡು ಒಂದೆರಡು ಸಲ ಮಲಗಿದ್ಲು ಅನ್ಬೋದು. ಅವರೆಲ್ಲ ಹಳ್ಳಿ ಜನಗಳು. ಈಗ ತಾನೇ ಜಾರಿಗೆ ಬಂದಿರುವ ದ್ವಿಪತ್ನಿ ಕಾಯ್ದೆಯ ಫಿಲಾಸಫಿ ಅವರಿಗೆ ಗೊತ್ತಿಲ್ಲ. ಅವಳ ಜೀವನಕ್ಕೆ ಕಲ್ಪಿಸಿ ನಡೆಸ್ಕೊಂಡು ಹೋದರೆ ಅವಳು ಎದುರು ಬೀಳೋಲ್ಲ. ನೆರೆಹೊರೆಯವರು ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನಿರು ಅಂತಾರೆ. ಈಗ 4 ವರ್ಷ ಕಳಿಸಿದರೆ ಸಾಕು, ನಿಮ್ಮದೇ ಅಧಿಕೃತ ಮದುವೆ, ಅಧಿಕೃತ ದಾಂಪತ್ಯ. ಚಂಪಾ ನಿಶ್ಚಯಿಸಿಬಿಟ್ಟಳು. ಅವಳು ನಿಶ್ಚಯಿಸಿದ ಮೇಲೆ ವಿರೋಧಿಸುವ ಶಕ್ತಿ ನನಗೆಲ್ಲಿತ್ತು? ನಾಯಕರು ಒಪ್ಪಲಿಲ್ಲ. ಏನಾದರೂ ನೀವು ಮಾಡ್ತಿರೋದು ಕಾನೂನಿಗೆ ವಿರುದ್ಧ. ನಾನು ಸರ್ಕಾರಿ ನೌಕರ. ಈ ಮದುವೆಯಲ್ಲಿ ನಾನು ಭಾಗಿ ಅಂತ ಮಾತ್ರವಲ್ಲ, ಇದು ನನ್ನ ತಿಳುವಳಿಕೆಯಲ್ಲಿ ನಡೀತು ಅಂತ ಗೊತ್ತಾದರೆ ನನ್ನ ನೌಕರಿಗೆ ಸಂಚಕಾರ ಬರ್ಬೋದು. ನೀನು ನನ್ನ ಮನೆಯ ವಿಳಾಸ ಕೊಡುಕೊಡೋದು. ನಾವು ಯಾವುದೇ ರೀತಿ ಇದರಲ್ಲಿ ಭಾಗಿ ಆಗೋಲ್ಲ. ಮಗಳು ಜಗಳ ಕಾಯ್ಕೊಂಡು ಮನೆ ಬಿಟ್ಟು ಹೋದ್ಲು, ಆಮೇಲೆ ಏನು ಮಾಡ್ಕೊಂಡ್ಲೋ ಏನು ಬಿಟ್ಲೋ ನಮ್ಗೆ ಗೊತ್ತಿಲ್ಲ ಅಂತ ನಾವು ಹೇಳೋರು. ಈಗಲೇ ಹೇಳಿಬಿಟ್ಟಿದ್ದೀನಿ ಹಾಂ ಎಂದರು. ಹೀಗೆ ತಂದೆ ತಾಯರನ್ನ ಎದುರು ಹಾಕ್ಕೊಂಡು ಕಳೆದುಕೊಂಡ್ರೆ ಏನು ಬಂತು ಕೇಳಿದೆ. ಈ ಮದುವೆ ಬೇಡ ಅಂತ ನೇರವಾಗಿ ಹೇಳಲಾರದೆ ಎಲ್ಲಿ ಕಳೆದು ಹೋಗ್ತಾರೆ? 4 ದಿನವಾದ ಮೇಲೆ ಆಮೇಲೆ ಅವರೇ ಹುಡ್ಕೊಂಡು ಬರ್ತಾರೆ. ತಂದೆ ತಾಯಿಗಳ ಕರುಳು ನಿಮ್ಗೇನು ಗೊತ್ತು ಅಂದಳು. ಅವಳೆ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಕುರ್ಲಾದಲ್ಲಿ ಖಾಲಿ ಇದ್ದ 2 ಕೋಣೆ 200 ರೂಪಾಯಿ ಬಾಡಿಗೆಯ ಫ್ಲ್ಯಾಟಿಗೆ 5,000 ಪಗಡಿ ಕೊಡಿಸಿ ಮದುವೆಗೆ ಮೊದಲೇ ನನ್ನೊಡನೆ ಅಲ್ಲಿ ಇರತೊಡಗಿ ಆ ವಿಳಾಸವನ್ನು ಕೊಟ್ಟು ಮದುವೆಯನ್ನು ರಿಜಿಸ್ಟರ್ ಮಾಡಿಸಿಬಿಟ್ಟಳು. ಸಂಗೀತ ವಲಯದವರನ್ನೆಲ್ಲ ಕರೆದು ಒಂದು ಪಾರ್ಟಿಯನ್ನು ವ್ಯವಸ್ಥೆ ಮಾಡಿದಳು. ನನಗೆ ಮೊದಲೇ ಒಂದು ಮದುವೆಯಾಗಿದ್ದ ಸಂಗತಿ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ದ ಪರಾಂಜಪೆಯನ್ನು ಭೇಟಿಯಾಗಿ, ನೋಡಿ ನಮ್ಮ ದಾದಾ ನಿಮಗೊಂದು ಸೂಚನೆಯಾಗಿ ಹೇಳುವಂತ ಕಳಿಸಿದ್ದಾರೆ. ಮೋಹನ್ಗೆ ಒಂದು ಹಳ್ಳಿ ಹುಡುಗಿ ಜೊತೆ ಮದುವೆ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಅದು ಮೋಸದಲ್ಲಾದ ಮದುವೆ. ಆದರೂ ಅವರಿಗೆ 25,000 ಕೊಟ್ಟು ಚುಕ್ತ ಮಾಡಿದರು. ನನಗೂ ಇವರಿಗೂ ಏನು ಸಂಬಂಧವಿಲ್ಲ. ಇವರು ಇನ್ನೊಂದು ಲಗ್ನವಾಗಲು ನನ್ನ ತಕರಾರಿಲ್ಲ ಅಂತ ಬರ್ಕೊಟ್ಟು ರೊಕ್ಕ ತಗೊಂಡು ಅವಳು ತನ್ನ ಸೀಮೆಗೆ ಹೊರಟು ಹೋದಳು. ಆದರೂ ಇವೆಲ್ಲ ಅವರಿವರ ಕಿವಿಗೆ ಬೀಳಬಾರ್ದು. ಆಗದವರು ಪೇಪರ್ ಗೀಪರ್ನಲ್ಲಿ ಬರೆದಾರು, ಎಚ್ಚರಿಕೆ ಅಂತ ನಿಮ್ಗೆ ಹೇಳುವಂತ ದಾದಾ ನನ್ನನ್ನು ಕಳಿಸಿದ್ದಾರೆ. ಅವಳ ದಾದನ ಮಾತು ಅಂದರೆ ಪರಾಂಜಪೆ ಎಷ್ಟು ವಿಧೆ ಏನಾಗ್ತಾನೆ ಅನ್ನೋದು ಅವಳಿಗೆ ಗೊತ್ತು. ರಾಮ್ಕುಮಾರಿಗೆ ತಿಂಗಳಿಗೆ ಎಷ್ಟು ಕೊಡಬೇಕು ಅಂತ ಕೇಳಿದೆ. ಕೊಡಲೇಬೇಕಾ? ವಿರೋಧಿಸಿದಳು. ವಕೀಲರು ಏನು ಹೇಳಿದರು? ವಕೀಲರು ಹೇಳಿದ್ದನ್ನೆಲ್ಲ ಮಾಡಬೇಕು ಅಂತ ಏನಿದೆ? ಈಗಿನಿಂದಲೇ ಕೊಟ್ಟು ಅಭ್ಯಾಸ ಮಾಡಿಬಿಟ್ರೆ ಸಾಯೋವರೆಗೂ ವಸೂಲು ಮಾಡ್ತಾರೆ. ಅವರ ಕಾಲ ಮೇಲೆ ಅವ್ರು ನಿಲ್ಲೋದು ಯಾವಾಗ? ಕಷ್ಟಪಟ್ಟು ರೈಲ್ವೆ ಪ್ರಯಾಣ ಮಾಡಿ ಗಂಟಲು ಹರಿಯೋ ಹಾಗೆ ಹಾಡದ ನಮಗಾದರೂ ಎಲ್ಲಿ ಬರುತ್ತೆ ಕೇಳಿದರು. 4 ವರ್ಷವಾದರೂ ಕೊಡಿ, ಕೋಪ ಇಳಿದಿರುತ್ತೆ ಅಂತ ವಕೀಲರು ಹೇಳಿದ್ರಲ್ಲ, ಕೊಡೋಣ. ಈ ಮುಂಬೈಯಲ್ಲಿ ಶಹರಿಯಲ್ಲಿ ಅವಳಿಗೇನು ಕೆಲಸ? ಪ್ರತಿಯೊಂದಕ್ಕೂ ಖರ್ಚು ಹೆಚ್ಚು. ಒಟ್ಟಿಗೆ ಒಂದಿಷ್ಟು ಕೊಡ್ತೀನಿ, ತಗೊಂಡು ನಿನ್ನ ಊರಿಗೆ ಹೋಗು ಅಂತ ಹೇಳಿ ಕಳಿಸೋದು ವಿವೇಕ ಅಲ್ವೇ? ಅಲ್ಲಾದರೆ ತಾಯಿ ತಂದೆ ಬಂಧು ಬಳಗ ಈ ಶಹರದಲ್ಲಿ ಯಾರು ದಿಕ್ಕು? ಹಾಗಂತ ಹೇಳಿ ಕಳಿಸಿ. ಈ ಸಲಹೆ ನನಗೂ ನೆಮ್ಮದಿ ಕೊಟ್ಟು. ಆದರೆ ಹಳ್ಳಿಯ ಜನಗಳೆಲ್ಲ ಈಗ ಶಹರಿಗೆ ಬರ್ತಿದ್ದಾರೆ. ಇಲ್ಲಿ ಕಸಮುಸರೆ ಕೆಲಸವಾದರೂ ಸಿಗುತ್ತೆ ಅನ್ನುವ ಸಂಗತಿ ನನಗೆ ಗೊತ್ತಿತ್ತು. ಅವಳಿಗೆ ಹೇಳಲಿಲ್ಲ. ಆದರೂ ಈ ಪ್ರಸ್ತಾಪ ಮಾಡ್ತೀನಿ ಅಂದೆ. ಈಗ ಮೊದಲ ತಿಂಗಳು ಹೋದಾಗ ಎಷ್ಟು ಕೊಡಬೇಕು ಅಂತ ಚರ್ಚೆ ನಡೀತು. 50 ಸಾಕು ಅವಳೆಂದಳು. ಚಾಳಿನ ಬಾಡಿಗೆ 30 ನಾನು ಹೇಳಿದೆ. ಚರ್ಚೆಯಾಗಿ 200 ಕೊಡೋಕ್ಕೆ ಒಪ್ಪಿದಳು. ಹಣಕಾಸಿನ ವ್ಯವಹಾರವೆಲ್ಲ ಅವಳ ಕೈಗೆ ತೆಗೆದುಕೊಂಡಿದ್ದರಿಂದ ನಾನು ಸ್ವತಂತ್ರಿಸಿ ಏನೂ ಕೊಡುವಂತಿರಲಿಲ್ಲ. 200 ರೂಪಾಯಿ ಮೇಲೆ ರೈಲಿನ ವಾಪಸ್ ಟಿಕೆಟಿಗೆ 1 ರೂಪಾಯಿ ಎಣಿಸಿ ಕೈಗಿಟ್ಟಳು. ಚಹಾ ಮೊದಲಾಗಿ ಹತ್ತಕ್ಕಾದರೂ ಬೇಕಾದರೆ ಇರಲಿ ಅಂತ 5ರ ನೋಟು ಒಂದು ಮುಂದಿಟ್ಟಳು. ನಾನು ಬರುವೆಲೆ ಚಾಳಿಗೆ ಹೋಗಿ 15 ದಿನವಾಗಿತ್ತು. ನನ್ನ ಮುಖ ನೋಡಿದ ಬಕುಲ ಗುರುತು ಮರೆತಂತೆ ಬಾಗಿಲ ಹತ್ತಿರ ನಿಂತು ಜಿಂಕೆಯ ಕಣ್ಣುಗಳಿಂದ ನೋಡತೊಡಗಿದಳು. ಚಂಪಾ ಕೊಟ್ಟಿದ್ದ 5 ರೂಪಾಯಲ್ಲಿ 1 ರೂಪಾಯಿ ಪೆಪ್ಪರ್ಮೆಂಟ್ ಕೊಂಡಿದ್ದೆ. ಅದನ್ನು ಮುಂದೆ ಹಿಡಿದ ಮೇಲೆ ಅವಳ ಮುಖದಲ್ಲಿ ನಗೆ ಮೂಡಿತು. ಮೆಲ್ಲನೆಯೇ ಹೆಜ್ಜೆ ಹಾಕಿಕೊಂಡು ಹತ್ತಿರ ಬಂದು ಕೈ ನೀಡಿದಾಗ ತೋಳು ಹಿಡಿದು ನನ್ನ ತೊಡೆಯ ಮೇಲೆ ಕೇಳಿಕೊಂಡೆ. ಪಿತಾಜಿ ಅಂತ ಅವಳು ಅಮ್ಮನಿಗೆ ತನ್ನ ಗುರುತು ಹೇಳಿದಳು. ಅಮ್ಮ ಅಡುಗೆ ಮನೆಯ ಬಾಗಿಲಲ್ಲಿ ಕತ್ತು ತಗ್ಗಿಸಿ ನಿಂತಿದ್ದಳು. ಮುಂಬಾಯಿ ಅಭ್ಯಾಸವಾದ ಮೇಲೆ ಅವಳು ಗುಂಗಟ್ಟು ಹಾಕುತ್ತಿರಲಿಲ್ಲ. ನನ್ನ ಆದಾಯ ಉತ್ತಮಗೊಂಡ ಮನೆಯಲ್ಲಿ ಉಂಡು ತಿಂದು ಉಟ್ಟು ತೊಟ್ಟು ಮಾಡಲು ಅನುಕೂಲವಾದ ಮೇಲೆ ತುಂಬಿಕೊಂಡಿದ್ದ ಅವಳ ಮುಖ ಈಗ ಕೃಶವಾಗಿತ್ತು. 15 ದಿನದಿಂದ ಮನೆಗೆ ಬಂದಿಲ್ಲವೆಂದರೆ 2ನೇ ಲಗ್ನವಾಗಿದ್ದಾರೆ ಎಂಬ ಅರ್ಥ. ಮತ್ತೆ ಮನೆಗೆ ಬರುತ್ತಾರೋ ಇಲ್ಲವೋ ಎಂಬ ಆತಂಕ ಆಗಿದೆ ಎಂದು ನಾನು ಊಹೆ ಮಾಡಿಕೊಂಡೆ. ಜೇಬಿನಿಂದ ನೋಟಿನ ಮಡಿಕೆ ತೆಗೆದು ಇದಾ ತಗೋ, 200 ಇದೆ, ಪ್ರತಿ ತಿಂಗಳು 200 ತಂದು ಕೊಡ್ತೀನಿ, ಮತ್ತೆ ಬಾಡಿಗೆ 30 ಕಟ್ಟು, ಮಧ್ಯೆ ಮಧ್ಯೆ ಇನ್ನಷ್ಟು ತಂದು ಕೊಡ್ತೀನಿ, ನಾನು ಬರ್ತಿರ್ತೀನಿ, ನಿನ್ನೇನು ಕೈ ಬಿಡಲ್ಲ ಅಂದೆ. ಅವಳು ಮಾತಾಡಲಿಲ್ಲ, ಕೈ ನೀಡಲಿಲ್ಲ. ಕೇಳಿಸ್ತಾ ಎಂದೆ. ಏನೂ ಬ್ಯಾಡಿ, ನಿಮ್ಮನ್ನು ಕೇಳಿದ ಮೇಲೆ ಕಸುಮುಸರೆ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತಿದ್ದೆ, ನೀವು ಬಂದ್ರಲ್ಲ ಸೇರ್ಕ ಅಂದ್ಬಿಡಿ ಸಾಕು ಎಂದಳು. ಕಬ್ಬಿಣದ ಕುರ್ಚಿಯ ಮೇಲೆ ಕೂತಿದ್ದ ನಾನು ಎದ್ದು ಹತ್ತಿರ ಹೋಗಿ ಅವಳ ಭುಜ ಹಿಡಿದು ಅಪ್ಪಿಕೊಂಡೆ. ಅವಳು ಕೊಸರಿಕೊಂಡು ಅಡುಗೆ ಮನೆಯ ಕಿರುಕೋಣೆಗೆ ನಡೆದಳು. ಅವಳ ಹಿಂದೆಯೇ ಹೋಗಿ ಹೇಳಿದೆ, ನೋಡು ನನಗೆ ಗ್ರಾಚಾರ ಕೆಟ್ಟಿದೆ, ಅದಕ್ಕೆ ಬೇಡ ಅಂದರು 2ನೇ ಲಗ್ನ ತಪ್ಪಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದರು. ಹಣೆಯಲ್ಲಿ ಬರೆದಿದ್ದ ಯಾರು ತಪ್ಪಿಸೋಕ್ಕಾಗುತ್ತೆ? ನನ್ನ ಸಂಪಾದನೆ ಜಾಸ್ತಿ ಆಗುತ್ತಂತೆ. ಆಗ ನಿನ್ನ ಹೆಸರಿಗೆ ಒಂದು ಮನೆ ತಕ್ಕೊತೀನಿ, ಅಥವಾ 10-15 ಸಾವಿರ ಕೊಡಿಸಿ ಕೊಡ್ತೀನಿ, ನಿನ್ನ ಕೈ ಬಿಡೋಲ್ಲ, ಬೇಕಾದರೆ 4 ದಿನ ಊರಿಗೆ ಹೋಗಿ ಬಾ ಅಂದೆ.
ಅವಳು ಮಾತಾಡಲಿಲ್ಲ. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಇನ್ನು ಸಮಾಧಾನ ಹೇಳಲು ತಿಳಿಯದೆ ನೋಟುಗಳನ್ನು ಡಬ್ಬಿ ಇರುವ ಗೂಡಿನಲ್ಲಿಟ್ಟು ಹೊರಗೆ ಬಂದೆ. ಮತ್ತೆ ಬತ್ತೀನಿ ಭೇಟಿ ಎಂದು ಮಗುವಿಗೆ ಹೇಳಿ ಹೊರಗೆ ನಡೆದೆ. ಮೆಟ್ಟಲಿಳಿಯುವ ಮೊದಲು ಮತ್ತೆ ತಿರುಗಿ ಬಕುಲಳನ್ನು ನೋಡಿದಾಗ ಚುನ್ನಿಯ ಹೊಟ್ಟೆಯಲ್ಲಿ ಹುಟ್ಟಿದ ಗಿರಿಧರನ ನೆನಪಾಯಿತು. ಅದರ ಜೊತೆ ಸಂಬಂಧವೇ ಇಲ್ಲ, ನಾನು ಹೋದರೂ ಅದು ಅಪ್ಪ ಅಂತ ಗುರುತಿಸೋಲ್ಲ ಎಂಬ ಎಂದೂ ಇಲ್ಲದ ನಷ್ಟದ ನೆನಪು ಬಂದು ಮನಸ್ಸು ಒದ್ದೆಯಾಯಿತು. ಆದರೆ ಬಕುಲಾಳಿಗೆ ನಾನು ಪಿತಾಜಿ. 15 ದಿನಕ್ಕೆ ಗುರುತು ಮರೆತಿದ್ದಾಳೆ. ಹೀಗೆ ಮರೆತು ಬಿಟ್ಟರೆ ಎಂಬ ಸಂಭವ ಕಂಡು ಇನ್ನೂ ಹೆಚ್ಚಿನ ದುಃಖವಾಯಿತು. ರಾಜ್ಕುಮಾರಿ ಮತ್ತು ಬಕುಲೆಯರನ್ನು ಹೇಗೆ ನನ್ನವರಾಗಿ ರಾಮ್ಕುಮಾರಿ ಮತ್ತು ಬಕುಲೆಯರನ್ನು ಹೇಗೆ ನನ್ನವರಾಗಿ ಉಳಿಸಿಕೊಳ್ಳೋದು ಎಂಬ ಚಿಂತೆ ಕಾಡತೊಡಗಿತು. ಮುಂದಿನ ಸಲ ಹಣ ಕೊಡಲು ಹೋದಾಗ ಬಕುಲ ಮನೆಯಲ್ಲಿರಲಿಲ್ಲ. ತಿಂಗಳಿಗೊಂದೇ ಸಲ ಅಲ್ಲಿಗೆ ಹೋಗಲು ಅನುಮತಿ ನನಗೆ ಇತ್ತು. ಉಳಿದಂತೆಲ್ಲ ನಾನು ಎಲ್ಲಿ ಹೋಗ್ತೇನೆ, ಏನು ಮಾಡ್ತೇನೆ ಎಂಬ ವಿವರಗಳನ್ನು ಚಂಪಾ ಕೇಳುತ್ತಿದ್ದಳು, ತಿಳ್ಕೊಳ್ಳುತ್ತಿದ್ದಳು, ನಿಯಂತ್ರಿಸುತ್ತಿದ್ದಳು. ಅವಳ ನಿಯಂತ್ರಣವು ಕ್ರಮೇಣ ನನಗೆ ತಿಳಿದಂತೆ ವ್ಯಾಪಿಸ್ಕೊಳ್ಳುತ್ತಿತ್ತು. ನನ್ನ ಎಲ್ಲ ಕಾರ್ಯಗಳ ಮ್ಯಾನೇಜರ್ ಆಗಿಬಿಟ್ಟಿದ್ಲಲ್ಲ. ನಡುವೆ ಬೋರಿವಲಿಗೆ ಹೋಗಬೇಕೆಂದರೂ ಸಾಧ್ಯವಾಗ್ತಿರಲಿಲ್ಲ. ಅದೋ ಕುರ್ಲಾದಿಂದ ದಾದರಿಗೆ ಹೋಗಿ ರೈಲು ಬದಲಿಸಿ ಆಗ ಮುಂಬೈಯ ಕೊನೆಯ ಪ್ರದೇಶವಾಗಿದ್ದ ಬೋರಿವಲಿಗೆ ಹೋಗಲು ಬಹಳ ಹೊತ್ತು ಹಿಡಿತಿತ್ತು. ಸ್ಟೇಷನ್ನಿಂದ ಚಾಳಿಗೆ ಅರ್ಧ ಮೈಲ್ ನಡಿಬೇಕು. ಅದೇ ಮಾರ್ಗವಾಗಿ ಕುರ್ಲಾಗೆ ಹಿಂದಿರುಗಬೇಕು. ಸಕಾಲದಲ್ಲಿ ರೈಲುಗಳು ಸಿಗದಿದ್ದರೆ ಪ್ರಯಾಣಕ್ಕೆ 2.5-3 ತಾಸು. 1 ತಿಂಗಳ ನಂತರ ನೋಡಿದ ರಾಮ್ಕುಮಾರಿಯ ಮುಖದಲ್ಲಿ ಆದರ ಸ್ವಾಗತಗಳು ಕಾಣಿಸಿದವು. ಮಗು ಎಲ್ಲಿ ಕೇಳಿದೆ. ಕೆಳಗಿನ ಸಾಲಿನ ಒಂದು ಮನೆಯ ಅವಳ ಹೊರಗೆ 2 ಮಕ್ಕಳಿದ್ದಾರೆ, ಆಟ ಆಡೋಕೆ ಹೋಗಿದ್ದಾಳೆ. ಇಲ್ಲಿ ಬಾ ಎಂದೆ. ಹತ್ತಿರ ಬಂದಳು. ಎಡಗೈಯಿಂದ ಅವಳ ಭುಜ ಹಿಡಿದು ಕೋಪ ಬಾ ಎಂದೆ. ಅವಳು ಉತ್ತರ ಹೇಳಲಿಲ್ಲ. ಮಾತಾಡು. ಬಲಗೈಯಿಂದ ಅವಳ ಗಲ್ಲ ಹಿಡಿದು ಮುಖವನ್ನು ನನ್ನ ಕಡೆಗೆ ಎತ್ತಿದೆ. ಗುಡಿ ಪೂಜಾರಿನ ಕೇಳಿದೆ. ನಮ್ಮ ಮದುವೆ ಮಾಡಿಸಿದವರು ನನ್ನ ಕೈ ನೋಡಿದರು. ಹೆಸರಿನ ಮೇಲೆ ನಕ್ಷತ್ರ ಕಂಡು ಹಿಡಿದು ಗುಣಿಸಿದರು. ನಿನ್ನ ಗ್ರಹಚಾರ ಕೆಟ್ಟಿದೆ, ಶನಿ ಹೆಗಲೇರಿದೆ. ದಿನ ಗುಡಿಗೆ ಬಂದು ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚು ಅಂದರು. ಹೋದ ಶನಿವಾರದಿಂದ ಶುರು ಮಾಡಿದೆ. ಇವತ್ತು ನೀವು ಬಂದ್ರಿ. ನನ್ನ ಗಂಡನಿಗೂ ನೀನು ಹೆಗಲೇರಿದೆಯಾ, ಬೇಗಿಳಿಯಪ್ಪ ಅಂತ ಕೇಳ್ತಿದ್ದೀನಿ. ನನಗೆ ಅವಳ ಮೇಲೆ ಕನಿಕರ ಹುಟ್ಟಿತು. ಕೋಮಲ ಭಾವ ಮೂಡಿ ಕಣ್ಣುಗಳು ಮಂಜಾದವು. ಇವಳು ನನ್ನ ಹೆಂಡತಿ ಎಂಬ ಭಾವ ಉಕ್ಕಿತು. ಬಾಗಿಲಿನ ಕಡೆಗೆ ನೋಡಿದೆ. ಹೋಗಿ ಅದನ್ನು ಮುಚ್ಚಿ ಒಳಗಿನಿಂದ ಬೋಲ್ಟ್ ಹಾಕಿದೆ. ಅವಳು ಬೇಡವೆನ್ನಲಿಲ್ಲ. ಮಗುವಿನಂಥ ಈ ಕೋಮಲತೆ, ಸಮರ್ಪಣೆ ಮತ್ತೆಲ್ಲುಂಟು ಅನ್ನಿಸಿತು. ಬಾಗಿಲು ತೆಗೆದ ಮೇಲೆ ಮಗುನ ಕರ್ಕೊಂಡು ಬಾ ಎಂದೆ. ಪಿತಾಜಿ ಬಂದಿದ್ದಾರೆ ಎಂದು ಹೇಳಿಯೇ ಕರ್ಕೊಂಡು ಬಂದದ್ರಿಂದ ಬಕುಲ ನೇರವಾಗಿ ನನ್ನ ಹತ್ತಿರ ಬಂದಳು. ಚಂಪಾ ಹೇಳಿದಂತೆ ಆಯಿತು. 2 ತಿಂಗಳ ನಂತರ ಅವಳ ತಂದೆ ತಾಯಿ ಇಬ್ಬರು ನಮ್ಮ ಮನೆಗೆ ಬಂದು ಆಹ್ವಾನಿಸಿದರು. ಶ್ರೀಖಂಡ ಪೂರಿ ಮಾಡಿ ಮಗಳಿಗೆ ರೇಷ್ಮೆ ಸೀರೆ, ಕುಪ್ಪಸ, ಅಳಿಯನಿಗೆ ಸಫಾರಿ ಸೂಟಿನ ಬಟ್ಟೆ ಕೊಟ್ಟರು. ಎಲ್ಲವೂ ಸುಲಲಿತ. ನಾನು ಹೇಳಲಿಲ್ವಾ ಹೀಗೆ ಆಗುತ್ತೆ ಅಂತ? ಚಂಪಾ ಗೆಲುವಿನಿಂದ ಬೀಗಿ ನನ್ನನ್ನು ಕೇಳಿದಳು. ಕತ್ತು ಹಾಕದೆ ಬೇರೆ ದಾರಿ ನನಗೆ ಕಾಣಲಿಲ್ಲ. ಎಲ್ಲ ವಿಷಯದಲ್ಲೂ ಇವಳು ನನ್ನ ಹಿತವನ್ನೇ ಕಾಯ್ತಿದ್ದಾಳೆ ಅನ್ನಿಸಿತು. ಮನೆಗೆ ಫೋನು, ವಿಳಾಸ ಮತ್ತು ಫೋನ್ ನಂಬರ್ಗಳುಳ್ಳ ಲೆಟರ್ ಹೆಡ್, ನಮ್ಮದೇ ಆದ ಲಕೋಟೆಗಳು, ಪತ್ರ ವ್ಯವಹಾರ, ಟೆಲಿಫೋನ್ ವ್ಯವಹಾರವೆಲ್ಲ ಅವಳೇ ಮಾಡುತ್ತಿದ್ದಳು. ಆರ್ಟಿಸ್ಟ್ ಅಂದಮೇಲೆ ಸೆಕ್ರೆಟ್ರಿ ಇರಬೇಕು. ಸೆಕ್ರೆಟ್ರಿ ಮೂಲಕ ವ್ಯವಹಾರ ಮಾಡಿದರೆ ಬಿಗಿ ಇರುತ್ತೆ. ನೀವು ಯಾವುದಕ್ಕೂ ಚಂಪಾ ಮೋಹನ್ ಅವರನ್ನ ಕೇಳಿ ಎಂದು ಬಿಡಿ, ಇಷ್ಟಕ್ಕೂ ನಿಮಗೆ ವ್ಯವಹಾರ ತಿಳಿಯೋಲ್ಲ ಎಂದು ಹೇಳಿಬಿಟ್ಟಿದ್ದಳು. ಕಾರ್ಯಕ್ರಮ ನಿಶ್ಚಯಿಸುವುದು, ಮುಂಗಡ ಅಥವಾ ಮೊದಲೇ ಪೂರ್ತಿ ಹಣ ಪಡೆಯುವುದು, ಪತ್ರಿಕಾ ವಿಮರ್ಶೆಗಳನ್ನೆಲ್ಲ ಜೋಡಿಸಿ ಫೈಲ್ ಮಾಡುವುದು, ಯಾವ ಊರಿನಲ್ಲಿ ಯಾವ ರಾಗ ಹಾಡಿದೆ ಎಂಬುದನ್ನು ಕೂಡ ಬರೆದಿಡುತ್ತಿದ್ದಳು. ಮುಂದೆ ಆ ಊರಿಗೆ ಹೋದಾಗ ಬೇರೆ ರಾಗಗಳನ್ನು ಹಾಡಬೇಕು ಎಂಬ ಗುರಿಯಿಂದ. ಕಲಾವಿದರಿಗೆ ಶಿಸ್ತು ಇರೋಲ್ಲ. ನನ್ನಂತೆ ಶಿಸ್ತು ಇರುವ ಹೆಂಡತಿ ಸಿಕ್ಕೋಕ್ಕೆ ನಿಮಗೆ 7 ಜನ್ಮದ ಪುಣ್ಯ ಮಾಡ್ಕೊಂಡಿದ್ದೀರಿ ಅನ್ನೋಳು. ಆಯೋಜಕರು ಎಷ್ಟೇ ಹಣ ಕೊಡಲಿ, ವೇದಿಕೆಯ ಮೇಲೆ ಕುಳಿತರೆ 4-5 ಗಂಟೆಯಾದರೂ ನಾನು ಸಮೃದ್ಧವಾಗಿ ಹಾಡುತ್ತಿದ್ದೆ. ಹಾಡುವ ಕಸುವು, ಚಿಕ್ಕ ವಯಸ್ಸು ಎರಡರ ಜೊತೆಗೆ ಸಭಿಕರೊಡನೆ ಆಗುತ್ತಿದ್ದ ತಾದಾತ್ಮ್ಯವೂ ಸೇರಿರುತ್ತಿತ್ತು. ಅನಂತರವೂ ಯಾರಾದರೂ ಪರಮಾಯಿಷಿ ಎಂದು ಕೇಳಿಕೊಂಡರೆ ಅದನ್ನು ಹಾಡ್ತಿದ್ದೆ. ಒಂದ್ಸಲ ಪುಣೆಯಲ್ಲಿ ಒಬ್ಬ ವೃದ್ಧ ಸಭಿಕರು ತುಸು ಲಲಿತ್ ತೋರಿಸಿ ಆಮೇಲೆ ಭೈರವಿ ಹಾಡಿ ಎಂದು ಎದ್ದು ನಿಂತು ನಿವೇದಿಸಿದರು. ಅದು ಭಾರತೀಯ ಶೈಲಿಯಲ್ಲಿ ನೆಲದ ಮೇಲೆ ಕುಳಿತಿದ್ದ ಬೈಠಕ್. ನನ್ನ ಪಕ್ಕ ಕುಳಿತು ತಂಬೂರಿ ಮೀಟುತ್ತಿದ್ದ ಚಂಪಾ ಮೈಕನ್ನು ತನ್ನೆಡೆಗೆ ಎಳೆದುಕೊಂಡು ನೆಕ್ಸ್ಟ್ ಟೈಮ್ ಎಂದಳು. ನೆಕ್ಸ್ಟ್ ಟೈಮ್ ನೀವು ಬರೋದು ಯಾವಾಗ, ನಾವು ಕೇಳೋದು ಯಾವಾಗ? ವೃದ್ಧರು ಕೇಳಿದರೆ ಕರೆಸಿದರೆ ಮುಂದಿನ ವಾರವೇ, ನಮ್ಮ ಡೈರಿ ಫ್ರೀ ಇದೆ ಎಂದು ಉತ್ತರಿಸಿದಳು. ನನಗೆ ಈ ಉತ್ತರ ಸರಿ ಕಾಣಲಿಲ್ಲ. ಊಟ ಮಾಡುವಾಗ ಇನ್ನೊಂದು ತುತ್ತು ಅಂತ ಕೇಳಿದರೆ ಮುಂದಿನ ಸಲ ಅನ್ನೋದು ಧರ್ಮವೇ ಅನ್ನಿಸಿತು. ಲಲಿತ್ ಶುರು ಮಾಡಿಯೇ ಬಿಟ್ಟೆ. ಸಭಿಕರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಚಂಪಾ ಪ್ರಸನ್ನಳಾದಳು. ಅವಳ ತಂಬೂರಿ ಮಿಡಿಯುವ ಪುರುಷತನದಲ್ಲಿ ತಿಳಿಯುತ್ತಿತ್ತು. ಲಲಿತದಂಥ ಸುಕುಮಾರ ರಾಗವನ್ನು ಇಂಥ ಒರಟು ಶ್ರುತಿಯಲ್ಲಿ ಹಾಡಲು ನನಗೆ ಕಷ್ಟವಾಗುತ್ತಿತ್ತು. ಅವಳ ಕಡೆಗೆ ತಿರುಗಿ ನೋಡಿದೆ. ಡೋಂಟ್ ಕೇರ್ ಎಂಬಂತೆ ದೃಷ್ಟಿ ಬೀರಿದಳು. ಗದ್ದರಿಸಿಕೊಳ್ಳಲು ಧೈರ್ಯವಾಗಲಿಲ್ಲ. ಬೇರೆ ಯಾರಿಗಾದರೂ ಹೀಗೆ ತಂಬೂರಿ ಬಾರಿಸಿದ್ದರೆ ಯಾವ ಗವೈಯಾದರೂ ಅವನನ್ನು ಅಥವಾ ಅವಳನ್ನು ಎಬ್ಬಿಸಿ ಕಳಿಸಿ ಬೇರೊಬ್ಬರನ್ನು ನೇಮಿಸುತ್ತಿದ್ದ. ಆದರೆ ಇವಳ ಸ್ವಭಾವ ನನಗೆ ಗೊತ್ತಿತ್ತು. ಹೇಗೋ ಕಷ್ಟಪಟ್ಟು ರಾಗದ ಸ್ವರ ಸೂಕ್ಷ್ಮಗಳನ್ನು ಹಿಡಿಯತೊಡಗಿದೆ. ಫರ್ಮಾಯಿಶ್ ಕೇಳಿದ ವೃದ್ಧರ ಮುಖದ ಕಡೆಗೆ ನೋಡಿದಾಗ ಈ ಕದನದ ಸೂಕ್ಷ್ಮವು ಅವರಿಗೆ ಅರ್ಥವಾಯಿತು ಎಂಬುದನ್ನು ಅವರ ಮುಖದಲ್ಲಿ ಮೂಡಿದ್ದ ನೋವಿನ ಗೆರೆಗಳಿಂದಲೇ ವೇದ್ಯವಾಗುತ್ತಿತ್ತು. 15 ನಿಮಿಷದಲ್ಲಿ ಆ ರಾಗವನ್ನು ಮುಗಿಸಿ
ಭೈರವಿ ಆರಂಭಿಸಿದೆ. ಭೈರವಿಗೂ ಅಷ್ಟೇ ಹೊರಟಾಗಿ ತಂಬೂರಿ ಮಿಡಿದಳು. ರೈಲಿನಲ್ಲಿ ಮುಂಬೈಗೆ ಹಿಂದಿರುಗುವಾಗ ನೀವು ನನಗೆ ಅವಮಾನ ಮಾಡಿದಿರಿ ಅಂದಳು. ಮುಂದಿನ ಬಾರಿ ಅಂದರೆ ಮತ್ತೊಮ್ಮೆ ಇಷ್ಟೇ ದುಡ್ಡು ಕೊಡಿ ಅಂತ ಅರ್ಥ ಅಲ್ವೇ? ಕಲಾವಿದ ಆ ಮಾತನಾಡೋದೇ ಅವಮಾನ ನಾನೆಂದೆ. ಹಾಗಿದ್ದರೆ ಪುಕ್ಕಟೆ ಕಚೇರಿ ನಡೆಸಿ ಹಣ ಯಾಕೆ ತಗೋತೀರಿ? ನನಗೆ ರೇಗಿತ್ತು. ಸುಳ್ಳೆ ಒಮ್ಮೆ ಕಾಸು ತಗೊಂಡು ಮಲಗಿದ ಮೇಲೆ ಗಿರಾಕಿನ ಕೇಳಿದಷ್ಟು ಸುಖ ಕೊಡಲೇಬೇಕು. ಇನ್ನೊಂದು ಮುತ್ತು ಅಂತ ಕೇಳಿದಾಗ ನೆಕ್ಸ್ಟ್ ಟೈಮ್ ಅಂದರೆ ಬಿಡ್ತಾರೇನು ಎಂದು ಬಿಟ್ಟೆ. ಉಪಮೆಯು ಅನೌಚಿತ್ಯದೆಂಬ ಪ್ರಜ್ಞೆ ಇಲ್ಲದೆ ಎಂಥ ಹೋಲಿಕೆ ಕೊಡ್ತಿದ್ದೀರಿ? ನಿಮ್ಮ ಅನುಭವದಿಂದ ಆಡ್ತಿರೋ ಮಾತೇ ಇರ್ಬೋದು ಇದು. ಅವಳು ಬುಸುಗುಟ್ಟಿದಳು. ವಾಸ್ತವವಾಗಿ ಅದು ನನ್ನ ಅನುಭವದ ಹುಟ್ಟಿದ ಹೋಲಿಕೆಯೇ ಆಗಿತ್ತು. ಮುಂಬಯಿಯ ಸುಳಿಗೇರಿಯಲ್ಲಿ ಸಂಗೀತಗಾರ್ತಿಯನ್ನು ಸಂಧಿಸುವ ಮೊದಲು ಏನವಳ ಹೆಸರು? ನಾನು ಕೇಳಲೂ ಇಲ್ಲ, ಅವಳು ಹೇಳಲೂ ಇಲ್ಲ. ಉದಯಪುರದವಳು. 4 ಬಾರಿ ಹೋಗಿದ್ದಾಗ ಒಬ್ಬಳು ನೀನು ಕೊಟ್ಟಿರುವ ಗೋಪಾಳದ 5 ರೂಪಾಯಿಗೆ ಏನೇನು ಕೇಳ್ತೀಯ ಏಳು ಮೇಲೆ ಅಂದಿದ್ದು ನೆನಪಾಯಿತು. ಎರಡರ ಹೋಲಿಕೆಯು ಕ್ಷಣಾರ್ಧದಲ್ಲಿ ವಿವರವಾಗಿ ನಡೆದು ಅನೌಚಿತ್ಯವೇನೂ ಇಲ್ಲ ಎನಿಸಿಬಿಟ್ಟಿತ್ತು. ಆದರೆ ಪಕ್ಕದಲ್ಲಿ ಬುಸುಕುಟ್ಟಿದ್ದ ಇವಳ ನೆನಪಾಗಿ ಅನುಭವ ಬೇಕೇನು? ಸಂಗೀತ ಉಣಬಡಿಸೋದನ್ನು ಸೂಳೆಯ ಲೆಕ್ಕಾಚಾರಕ್ಕೆ ಇಳಿಸಬಾರದು ಅನ್ನೋದಕ್ಕೆ ಹೇಳಿದೆ. ಅವಳ ಬಾಯಿ ಕಟ್ಟಿತ್ತು. ಆದರೆ ಸೋಲುವುದು ಅವಳ ಸ್ವಭಾವವಲ್ಲ. 5 ನಿಮಿಷದ ನಂತರ ಹೇಳಿದಳು, ಹಾಗಾದರೆ 2 ರೇಟ್ ಮಾಡೋಣ. ಫುಲ್ ಪ್ರೋಗ್ರಾಮ್ 1000 ರೂಪಾಯಿ, ಅರ್ಧ ಪ್ರೋಗ್ರಾಮ್ 750. ಅರ್ಧ ಪ್ರೋಗ್ರಾಮ್ ಅಂದರೆ 3 ಗಂಟೆಯಲ್ಲಿ ಮುಕ್ತಾಯ. ಓಹ್, ಹೋಟೆಲ್ನಲ್ಲಿ ಫುಲ್ ಮೀಲ್, ಲಿಮಿಟೆಡ್ ಮೀಲ್ ಅಂತ ಮಾಡ್ತಿದ್ದಾರೆ ಇತ್ತೀಚೆಗೆ. ನನಗೆ ಅದನ್ನು ಕಂಡ್ರೆ ಆಗೋಲ್ಲ. ಊಟಕ್ಕೆ ಕೂರಿಸಿದ ಮೇಲೆ ಹೊಟ್ಟೆ ತುಂಬ ಬಡಿಸಬೇಕು, ಕೇಳಿ ಕೇಳಿ ಇಕ್ಕಬೇಕು. ಇನ್ನು ಸಾಕು ಅಂದ ಮೇಲೆಯೇ ಮೊಸರು ಸಕ್ಕರೆ ಕೊಡಬೇಕು ಎಂದೆ. ನೀವು ಹೇಳಿದ ಹಾಗೆ ಮಾಡಿದರೆ ಆರ್ಟಿಸ್ಟ್ ಬದುಕೋದು ಹೇಗೆ ಎಂದವಳು ಕೇಳಿದಳು. ನಮಗೀಗ ಯಾವುದಕ್ಕೆ ಕಮ್ಮಿ ಆಗಿದೆ ಈಗ? ನಾನು ಕೇಳಿದೆ. ಬಾಡಿಗೆ ಫ್ಲ್ಯಾಟ್ನಲ್ಲಿದ್ದೀವಿ, ನಾಚಿಕೆ ಆಗೋಲ್ವೇ? ಸ್ವಂತದ್ದು ಅನ್ನೋದು ಒಂದು ದೊಡ್ಡ ಫ್ಲ್ಯಾಟ್ ತಗೋಬೇಡ್ವೆ? 4 ಬೆಡ್ರೂಮಿನದು ಎಂದು ಉತ್ತರಿಸಿದಳು. ಕ್ರಮೇಣ ಇನ್ನೊಂದು ಪದ್ಧತಿ ಜಾರಿಗೆ ತಂದಳು. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಕಾರ್ಯದರ್ಶಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪಂಡಿತ್ ಮೋಹನ್ ಲಾಲ್ಜಿಯನ್ನು ದೊರಕಿಸಿಕೊಟ್ಟ ಅವರ ಸಂಗೀತ ಕಲೆಯ ಅರ್ಧಾಂಗಿನಿಯೂ ಸಂಗೀತ ಸ್ಫೂರ್ತಿಯೂ ಆದ ಶ್ರೀಮತಿ ಚಂಪಾ ಮೋಹನ್ಜಿ ಅವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು ಅಂತ ಹೇಳಲೇಬೇಕು. ಹಾಗೆ ಅವಳು ಸೂಚನೆ ಕೊಟ್ಟಿರ್ತಿದ್ಳು. ಕಲಾಕಾರನಾದ ನನ್ನ ಉಪಚಾರದಲ್ಲಿ ನ್ಯೂನವಾದರೂ ಚಿಂತೆ ಇಲ್ಲ. ಅವಳ ಉಪಚಾರದಲ್ಲಿ ಸ್ವಲ್ಪ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು. ಸ್ಥಳದ ರಸಿಕರು ನನ್ನಿಂದ ಕೇಳಬೇಕೆಂದು ಬಯಸಿದ ರಾಗದ ಹೆಸರುಗಳನ್ನು ಮೊದಲು ಅವಳಿಗೆ ನಿವೇದಿಸಿ ಅವಳು ದೊಡ್ಡ ಮನಸ್ಸು ಮಾಡಿ ನನಗೆ ಸೂಚನೆ ಕೊಟ್ಟರೆ ಮಾತ್ರ ನಾನು ಹಾಡಬೇಕು. ನೇರವಾಗಿ ನನ್ನನ್ನು ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂಬ ರಿವಾಜು ಸಂಗೀತ ವಲಯದಲ್ಲಿ ಪ್ರಚಾರವಾಯಿತು. ಇವೆಲ್ಲ ನನಗೆ ತಿಳಿಯದಂತೆ ಕಾಣಿಸಿಕೊಂಡ ಬದಲಾವಣೆಗಳು. ಏನೂ ತಿಳಿದಿದ್ದ ನಾನು ಸುಮ್ಮನಿಡುತ್ತಿದ್ದೆ. ಕಲಾವಿದರು ಹೂವಿನಂತೆ ಕೋಮಲ ಮನೋಧರ್ಮದವರು. ಅವರನ್ನು ಜನಗಳ ನೂಕುನುಗ್ಗಲಿಂದ ಸಂರಕ್ಷಿಸದಿದ್ದರೆ ಕಲೆ ಉಳಿಯೋಲ್ಲ ಎಂದು ಹೇಳಿ ತಾನು ಸಂರಕ್ಷಕಿಯು ಎಂದರೆ ನನಗಿಂತ ಹೆಚ್ಚಿನ ಸ್ಥಾನವನ್ನು ಕಟ್ಟಿಸಿ ಅದರ ಮೇಲೆ ಗಟ್ಟಿ ಕೂತು ಬಿಟ್ಟಳು. ಮುಂಬೈ, ಪಶ್ಚಿಮ ಭಾರತ ಸಂಗೀತ ಕಾರ್ಯಕ್ರಮಗಳನ್ನು ಗೆದ್ದ ನಂತರ ಉತ್ತರ ಪೂರ್ವ ಮಧ್ಯ ಭಾರತ ಗೆಲ್ಲುವುದು ಕಷ್ಟವಾಗಲಿಲ್ಲ. ಅಷ್ಟರಲ್ಲಿ ನನ್ನ ಹೆಸರು ದಿಲ್ಲಿಗೂ ಹರಡಿತ್ತು. ನಾಯಕರು ದಿಲ್ಲಿಯ ಶಂಕರ್ಲಾಲ್ ಸಂಗೀತೋತ್ಸವದ ವ್ಯವಸ್ಥಾಪಕರನ್ನು ದಿಲ್ಲಿಯವರಿಂದಲೇ ಸಂಪರ್ಕಿಸಿ ನನ್ನ ಹೆಸರನ್ನು ಸೂಚಿಸಿದರು. ನಡುರಾತ್ರಿಯ ಸಮಯ ಸಿಗುವಂತೆ ಮಾಡಿದರು. ನಾನು ಹಾಡಿದ ಭಾಗ್ಯಶ್ರೀ ದಿಲ್ಲಿಯನ್ನು ಮಾತ್ರವಲ್ಲ, ಇಡೀ ಉತ್ತರ ಭಾರತವನ್ನು ಗೆದ್ದು ಬಿಟ್ಟಿತು. ನಾಯಕರ ಸಂಪರ್ಕದಿಂದ ದಿಲ್ಲಿಯ ಪತ್ರಿಕೆಗಳ ಸಂಗೀತ ವಿಮರ್ಶಕರು ಹೊಗಳಿ ಏರಿಸಿದರು. ಅಲ್ಲಿಂದ ಕಲ್ಕತ್ತೆ, ನಡುವಣ ಲಕ್ನೋ, ಅಲಹಾಬಾದ್, ಬನ್ರಾಸ್, ಪಟ್ನಾ, ಭುವನೇಶ್ವರ, ಕಟಕ್, ಇತ್ತ ಭೋಪಾಲ್, ಗ್ವಾಲಿಯರ್, ಹೈದರಾಬಾದ್ ಮೊದಲಾಗಿ ಇಡೀ ಭಾರತದಲ್ಲಿ ಬೇಡಿಕೆಗಳು. ಒಂದು ಕಚೇರಿಗೆ 1000, 1500, 2 ಏರಿತು ಎಂದರೆ ಚಂಪಾ ಏರಿಸಿದಳು. ಸಭೆಗಳು ಒಪ್ಪಿದ್ದವು. ಒಂದು ಊರಿನಲ್ಲಿ 1 ಸಭೆ ಕೊಟ್ಟದ್ದು ಇತರ ಊರುಗಳಿಗೂ ಮಾದರಿ ಮೊತ್ತವಾಗುತ್ತಿತ್ತು. ಕುರ್ಲಾದಲ್ಲಿಯೇ ಹೊಸದಾಗಿ ಆರಂಭವಾದ ಗುಡ್ ವಿಲ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯವರು ಅರ್ಧ ಹಣ ಸಂದಾಯ ಮಾಡಿ 4 ಕೋಣೆಯ ಫ್ಲ್ಯಾಟ್ ವಶವಾಯಿತು. ಉಳಿದರ್ಧ ಹಣವನ್ನು ಕಂತುಗಳಲ್ಲಿ ತೀರಿಸುವ ವ್ಯವಸ್ಥೆ. ಅವಳಲ್ಲದೆ ನಾನೊಬ್ಬನೇ ಇಷ್ಟೆಲ್ಲ ಮಾಡುತ್ತಿದ್ದೇನೆ ಎಂಬ ಪ್ರಶ್ನೆ ನನ್ನಲ್ಲಿಯೂ ಹುಟ್ಟಿತು. ಕಲಾವಿದನಿಗೊಬ್ಬ ರಕ್ಷಕಿ ಬೇಕು ಎಂಬ ಅವಳ ಮಾತು ನನ್ನದೇ ಆಗಿ ಬೇಕೇ ಬೇಕು ಎಂಬ ರೂಪ ತಳೆಯಿತು. ಮದುವೆಯಾದ 3ನೇ ವರ್ಷ ಚಂಪಾ ಬಸುರಾದಳು. ಮೊದಲೇ ಆಗಬಹುದಿತ್ತು, ಆದರೆ ತನ್ನ ಮಗು ಸ್ವಂತ ಮನೆಯಲ್ಲೇ ಆಗಬೇಕೆಂಬ ಸಂಕಲ್ಪ ಅವಳದ್ದು. 4 ಶಯನ ಕೋಣೆ, 2 ಬಾಲ್ಕನಿಗಳ ಫ್ಲ್ಯಾಟಿನ ಗೃಹ ಪ್ರವೇಶವಾದ ನಂತರವೇ ಅವಳು ಯಾವ ನಿರೋಧಕ್ಕೂ ಇಲ್ಲದೆ ಮುಕ್ತವಾಗಿ ಕೂಡಿದಳು. ತನಗಾದ ಬಸುರು ಅವಳಿಗೊಂದು ದೊಡ್ಡ ಮಹೋತ್ಸವ. ಸದಾ ಅದರಲ್ಲಿ ಮಗ್ನಳು. ಅವಳ ತಾಯಿ ಇಲ್ಲಿಗೆ ಬಂದು ಮಗಳ ಕಷ್ಟ ಸುಖ ವಿಚಾರಿಸುವುದು, ಅಲ್ಲಿಗೆ ಕರೆದೊಯ್ಯುವುದು, ಅವಳ ನಾಲಿಗೆಗೆ ಬಯಸುವ ತಿಂಡಿ ತಿನಿಸು ಮಾಡಿಕೊಡುವುದು, ತಜ್ಞ ವೈದ್ಯರಿಗೆ ತೋರಿಸುವ ಸಡಗರ, ಗಂಡು ಹೆಣ್ಣು ಎಂಬ ಊಹೆಯಲ್ಲಿ ತೊಡಗುವುದು, ಎಡಗಡೆ ಹೆಚ್ಚು ಸಲ ಇರುಸು ಮುರುಸು ಕಾಣಿಸಿಕೊಂಡ್ರೆ ಹೆಣ್ಣು, ಬಲಗಡೆ ಗಂಡು ಎಂಬ ನಿಯಮದ ಮೇಲೆ ಭವಿಷ್ಯ ನಿಶ್ಚಯ ಮಾಡೋದು, ಬಸರಿಯಲ್ಲಿ ಉಟ್ಟರೆ ಚಂದ ಕಾಣಿಸುತ್ತೆಂದು ಹೊಸ ಸೀರೆ, ಹೊಸ ಒಡವೆ ಕೊಳ್ಳುವುದು. ಹೀಗೆ ಅವಳಿಗೆ ಹೊಸ ಪ್ರಪಂಚ ತೆರೆದುಕೊಂಡು ಬಿಟ್ಟಿತು. ಅವಳ ಬಸರಿನಿಂದ ನನಗೆ ಸಂತೋಷವಾಗದೇ ಇರಲಿಲ್ಲ. ಆದರೆ ಅದೇ ಸಮಯದಲ್ಲಿ ರಾಮ್ಕುಮಾರಿಯು ಬಸರಾಗಿ ನನಗೆ ಕಸಿವಿಸಿ ಆಯಿತು, ಗಾಬರಿ ಆಯಿತು. ಅವಳನ್ನು ಕೂಡುತ್ತಿದ್ದುದು ತಿಂಗಳಿಗೆ 1 ದಿನ 1 ಸಲ. ನಾನು ಎಚ್ಚರ ವಹಿಸಲಿಲ್ಲ. ಅವಳು ಬಸರಾಗಬೇಕೆಂಬ ಬಯಕೆಯೂ ಇರಲಿಲ್ಲ, ಆದಾಳೆಂಬ ಭಯವೂ ಇರಲಿಲ್ಲ.
ಆ ಸಾಧ್ಯತೆಯು ಮನಸ್ಸಿನಲ್ಲಿ ಹೊಳೆಯಲೇ ಇಲ್ಲ. ನನ್ನ ಬೇಜವಾಬ್ದಾರಿಗೆ ಇದೊಂದು ಕಿರು ಉದಾಹರಣೆ ಅಷ್ಟೇ. ಮುಂದಿನ ತಿಂಗಳು ಹಣ ಕೊಡಲು ಹೋದಾಗ ಅವಳೇ ಸಂಗತಿಯನ್ನು ಹೇಳಿದಾಗ ಹೋಶ್ ಬಂತು. ಅರ್ರೇ ಎಂದುಕೊಂಡೆ. ಏನು ಮಾಡುವುದು ಎಂದೆ. ಬಕುಲ ಒಂಟಿಯಾಗಿದ್ದಾಳೆ. ಒಬ್ಬ ತಮ್ಮನನ್ನು ಅನುಗ್ರಹಿಸಿದ ಶನಿದೇವರು ಎಳ್ಳೆಣ್ಣೆ ದೀಪ ಸೇವೆ ಮಾಡಿದ್ದಕ್ಕೆ ಎನ್ನುವಾಗ ಅವಳ ಮುಖದಲ್ಲಿ ತೃಪ್ತಿ ಕಾಣಿಸಿತು. ಮೌನವಾಗಿ ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡಳು. ನೀವು ಬೇರೆ ಲಗ್ನವಾದರೂ ನನ್ನನ್ನು ಕೈ ಬಿಟ್ಟಿಲ್ಲ, ನಾವಿಬ್ಬರು ದಂಪತಿಗಳು ಎಂಬ ಭಾವ ಅವಳ ಹಿಡಿಯಲ್ಲಿ ವ್ಯಕ್ತವಾಯಿತು. ಯಾವ ಮಾತನಾಡಲು ನನಗೆ ತೋಚಲಿಲ್ಲ. ಕೋಣೆಯ ಬಾಗಿಲು ಮುಚ್ಚುವ ಮನಸ್ಸು ಬರಲಿಲ್ಲ. ಅವಳು ಏನನ್ನು ಕೇಳಲಿಲ್ಲ. ಯಾವ ಹೆಚ್ಚಿನ ನಿರೀಕ್ಷೆಯನ್ನು ವ್ಯಕ್ತಪಡಿಸಲಿಲ್ಲ. ನಾನು ನೀವು ಒಂದು ಸಲ ಗುಡಿಗೆ ಹೋಗಿ ಜೊತೆಯಲ್ಲಿ ದೀಪ ಹಚ್ಚಿ ಆರತಿ ಮಾಡಿಸಿ ಪ್ರಸಾದ ತಗೋಬೇಕು ಎಂದಳು. ಹೌದು ಎಂದೆ. ಯಾವಾಗ ಎಂಬುದನ್ನು ಅವಳು ಹೇಳಲಿಲ್ಲ, ನಾನೂ ಕೇಳಲಿಲ್ಲ. ಬಕುಲ್ಲನನ್ನು ಕರ್ಕೊಂಡು ಬಾ ಎಂದೇ ಅವಳು ಓಡಿ ಬಂದಳು. 10 ನಿಮಿಷ ತೊಡೆಯ ಮೇಲೆ ಕೂರಿಸಿಕೊಂಡು ಪೆಪ್ಪರ್ಮೆಂಟಿನ ಪುಟ್ಟಣ ಕೈಗೆ ಕೊಟ್ಟು ಹೊರಟೆ. ಅವಳಿಗೀಗ 5 ವರ್ಷ. ಇನ್ನೂ ಶಾಲೆಗೆ ಸೇರಿಸಿಲ್ಲ. ಯಾವ ಶಾಲೆಗೆ ಸೇರಿಸಬೇಕು, ಕರೆದೊಯ್ದು ಕರೆತಂದು ಮಾಡುವವರಾರು ಎಂಬ ಯಾವ ಆಲೋಚನೆಯೂ ಹೊಳೆದಿರಲಿಲ್ಲ. ಶನಿದೇವರು ದೃಷ್ಟಿ ತೆರೆದಿದೆ. ಮುಂದೆ ಸಂಪೂರ್ಣವಾಗಿ ಕಣ್ಣು ತೆರೆದು ನೋಡಿದಾಗ ಎಲ್ಲವೂ ಸರಿಯಾಗುತ್ತೆ ಎಂಬ ಭರವಸೆಯಲ್ಲಿ ರಾಮ್ಕುಮಾರಿ ಇದ್ದಳು. ಬಕುಲ ಹಣೆಗೆ ಮುತ್ತಿಕ್ಕಿ ರಾಮ್ಕುಮಾರಿಯ ತಲೆ ಸವರಿ ಹೊರಟು ಬಂದೆ. 1 ವಾರವಾದರೂ ಸದಾ ಅವಳ ಬಸುರೆ ಬಾಧಿಸುತ್ತಿತ್ತು. ಹೆರಿಗೆಯಾದಾಗ ಅಪ್ಪನ ಹೆಸರು ಏನೆಂದು ಬರೆಸೋದು ಎಂಬ ಪ್ರಶ್ನೆ ಕಾಡ್ತಿತ್ತು. ಡಾಕ್ಟರ್ ಹತ್ತಿರ ಕರೆದೊಯ್ದು ಬಸರನ್ನು ತೆಗೆಸಿಬಿಡಲೆ ಎಂಬ ಆಲೋಚನೆ ಹುಟ್ಟಿತು. ನಮ್ಮ ಮದುವೆಯಾಗಿ 3 ವರ್ಷವಾದ್ದರಿಂದ ತುಸು ನಂಬಿಕೆ ಹುಟ್ಟಿ ಚಂಪಾ ನನ್ನೊಬ್ಬಳನ್ನೇ ಸ್ವಲ್ಪ ಸ್ವಲ್ಪ ಹೊತ್ತು ಹೊರಗೆ ಹೋಗೋಕೆ ಬಿಡ್ತಿದ್ಲು. 10-20 ರೂಪಾಯಿ ಪಾಕೆಟ್ ಮನಿಯನ್ನು ಆಗಾಗ ಕೊಡ್ತಿದ್ಲು. ಡಾಕ್ಟ್ರಿಗೆ ಕೊಡೋಕೆ ಎಲ್ಲಾದರೂ ಗುಟ್ಟಿನಲ್ಲಿ ಸಾಲ ಮಾಡ್ಬೋದು, ನನಗೆ ಕೊಡುವ ಜನರಿದ್ದಾರೆ ಅನ್ನೋ ನಂಬಿಕೆ ಹುಟ್ಟಿತು. 2 ದಿನದ ನಂತರ ಬೊರಿವೆಲಿಗೆ ಹೋದೆ. ಬಕುಲ ಮನೆಯಲ್ಲಿ ಇರಲಿಲ್ಲ. 10ನೇ ದಿನಕ್ಕೆ ಬಂದ ನನ್ನನ್ನು ನೋಡಿ ರಾಮ್ಕುಮಾರಿ ಮುಖದಲ್ಲಿ ಹೀಗೂ ಕಂಡಿತು. ಕರೆದು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸಿದೆ. ಅವಳ ತೆಳು ಮತ್ತು ಹಗುರವಾದ ಮೈಯನ್ನು ಕೂರಿಸಿಕೊಂಡಾಗ ಹಿತವೆನಿಸಿತು. ಚಂಪಾಳದು ತೊಡೆಯ ಮೇಲೆ ಕೂರಿಸಿಕೊಳ್ಳುವ ಕಲ್ಪನೆಯನ್ನು ಮಾಡಲಾರದಷ್ಟು ದೊಡ್ಡ ಮೈಕಟ್ಟು, ಕಷ್ಟ ಸುಖ, ಬಕುಲಳ ವಿದ್ಯಾಭ್ಯಾಸ ಮಾತಾಡಿ ನೋಡು, ಜಾಸ್ತಿ ಮಕ್ಕಳಿದ್ರೆ ಸಾಕೋದು ಕಷ್ಟ, ಈಗ ಅಕಸ್ಮಾತ್ ಕಚ್ಚಿಕೊಂಡಿರೋ ಇದನ್ನು ಡಾಕ್ಟರ್ ಹತ್ರ ಇಲಾಜ್ ಮಾಡಿಸಿದ್ರೆ ಹೇಗೆ ಎಂದೆ. ಅವಳು ಭಯ ಆಶ್ಚರ್ಯಗಳಿಂದ ಕತ್ತೆತ್ತಿ ನನ್ನನ್ನು ದೃಷ್ಟಿಸಿದಳು. ಆನಂತರ ಕಚ್ಚದ ಹಾಗೆ ಮೊದಲೇ ನೋಡ್ಕೋಬೇಕಿತ್ತು, ಕಚ್ಚಿದ ಮೇಲೆ ಕೀಳ್ಸೋದು ಪಾಪ, ನಾನು ಬರೋಲ್ಲ, ನಾನು ತಿನ್ನೋದು ಬಿಟ್ಟು ಅದನ್ನು ಸಾಕ್ತೀನಿ, ಇಲ್ದಿದ್ರೆ ಎಲ್ಲಾದರೂ ಕೆಲಸ ಮಾಡಿ ಸಾಕ್ತೀನಿ, ನೀವು ಬೇಡ ಅಂದದ್ರಿಂದ ನಾನು ಎಲ್ಲೂ ಕೆಲಸ ಮಾಡ್ತಿಲ್ಲ ಎಂದಳು. ಮರುದಿನ ಬೆಳಗಿನ ಜಾವ ಸಂಗೀತ ಕೋಣೆಯಲ್ಲಿ ಕುಳಿತು ಮಂತ್ರ ಸಾಧನೆ ಮಾಡ್ತೇವೆ. ಅವಾಗ ಇದ್ದಕ್ಕಿದ್ದಂತೆ ಒಂದು ಧೈರ್ಯದ ಪರಿಹಾರ ಕಂಡಿತು. ಈಗ ಮುಚ್ಚಿಟ್ಟಿರೋ ಮುಂದೆ ಒಂದಲ್ಲ ಒಂದಿನ ಇವಳಿಗೆ ತಿಳಿಯುತ್ತೆ, ಈ ಮಗು ನಂದಲ್ಲ ಅಂದರೆ ರಾಮ್ಕುಮಾರಿ ಹಾದ್ರಗಿತ್ತಿ ಅಂದ ಹಾಗೆ. ಇವಳಿಗೆ ನಾನು ಹೇಳಿಬಿಟ್ರೆ ಹಾಗೆ ಹಾರಾಡ್ಕೋತಾಳೆ, ಆಡಲಿ. ಇಂಥ ಧೈರ್ಯ ಮೊಟ್ಟ ಮೊದಲಿಗೆ ಹುಟ್ಟಿತು. ನಿಧಾನ ಮಾಡಿದರೆ ಇಳಿದು ಹೋಗ್ಬೋದು ಎಂಬ ಎಚ್ಚರವೂ ಬಂತು. ತಂಬೂರಿಯನ್ನು ಕೆಳಗಿಟ್ಟು ಮಲಗುವ ಕೋಣೆಯಲ್ಲಿ ಬಾಗಿಲು ತೆರೆದುಕೊಂಡು ಹೋದೆ. ಬೆಳಗಿನ ಜಾವದ ಸಾಧನೆಯ ಕೋಣೆ ಬಾಗಿಲಲ್ಲದೆ ಮಲಗುವ ಕೋಣೆಯ ಬಾಗಿಲನ್ನು ಮುಚ್ಚಬೇಕೆಂದು ಅವಳು ನಿಯಮ ಮಾಡಿದ್ದಳು. ಆ ಹೊತ್ತಿನ ನಿದ್ದೆ ಮನುಷ್ಯರಿಗೆ ಅಗತ್ಯ, ಅಲ್ಲದೆ ಬಸುರಿಯರಿಗಂತೂ ಅತ್ಯಗತ್ಯ ಎಂಬುದು ಅವಳ ಪ್ರಾಜ್ಞ ವಿಚಾರವಾಗಿತ್ತು. ಕೇಳ್ತೇನು, ನಿನಗೊಂದು ನಿಜ ಸಂಗತಿ ತಿಳಿಸಬೇಕು. ರಾಮ್ಕುಮಾರಿಯು ಬಸರಾಗಿದ್ದಾಳೆ. ಡಾಕ್ಟ್ರ ಕೈಯಿಂದ ತೆಗೆಸಿ ಹಾಕೋಣ ಅಂದರೆ ಒಲ್ಲೆ ಅಂತಾಳೆ ಎಂದು ಬಿಟ್ಟೆ. ಅವಳಿಗೆ ಎಚ್ಚರಿಕೆ ಆಗಿತ್ತು. ಯಾರು ರಾಮ್ಕುಮಾರಿ ಅಂದರೆ ಕೇಳಿದಳು. ನನ್ನ ಹೆಂಡತಿ. ಯಾರು ನಿಮ್ಮ ಹೆಂಡತಿ ಅಂದರೆ? ಅವಳ ಧ್ವನಿಯ ಬಡಿತದಿಂದ ನನ್ನ ವಾಸ್ತವದ ಪ್ರಜ್ಞೆ ಹುಟ್ಟಿತು. ಮೊದಲಿನ ಹೆಂಡತಿ. ಇಲ್ಲಿ ಬನ್ನಿ. ಹತ್ತಿರ ಹೋದೆ. ಇಲ್ಲಿ ಕೊಡಿ. ಮಂಚದ ಬದಿಯಲ್ಲಿ ಕೂತೆ. ನಿಮಗಿರೋಳು ಒಬ್ಬಳೇ ಹೆಂಡತಿ, ಮದುವೆ ಆದವಳು, ರಿಜಿಸ್ಟರ್ ಆಗಿರೋಳು. ಬೇರೆ ಯಾವ ಹೆಂಗಸಿಗೂ ನಿಮಗೆ ಸಂಬಂಧವಿಲ್ಲ. ಅವಳು ಬೇರೆ ಯಾವ ಗಂಡಸಿನ ಜೊತೆಗಾದರೂ ಮಲಗಿ ಬಸರಾದರೆ ನಮ್ಮದೇನು ಜವಾಬ್ದಾರಿ? ಅದನ್ನೇ ನನ್ನ ಕೈಲಿ ಹೇಳೋಕೆ ಬಂದ್ರಿ? ಬೆಳಗಿನ ನಿದ್ರೆನ ಹಾಳು ಮಾಡಿ. ಅವಳ ಮಾತಿನಲ್ಲಿ ಅಡಗಿದ್ದ ಅಕಸ್ಮಾತ್ ಬಸರಾಗಿದ್ದರೂ ಅದು ನನ್ನದಲ್ಲವೆಂದು ನುಣುಚಿಕೊಳ್ಳಬೇಕೆಂಬ ಸೂಚನೆ ನನಗೆ ಅರ್ಥವಾದರೂ ಇನ್ನೊಂದು ಅಲೆ ಧೈರ್ಯ ಉಕ್ಕಿ ಹೇಳಿಬಿಟ್ಟೆ. ಅವಳು ಬೇರೆಯವನ ಜೊತೆ ಮಲಗುವಂಥ ಹೆಂಗಸಲ್ಲ. ತಿಂಗಳಿಗೊಂದು ಸಲ ನಾನು ದುಡ್ಡು ಕೊಡೋಕ್ಕೆ ಅಂತ ಹೋಗಿದ್ನಲ್ಲ, ಆಗ ಕೊಡ್ತಿದ್ದೆ ಎಂದುಬಿಟ್ಟೆ. ಅವಳು ಮಾತಾಡಲಿಲ್ಲ. ಒಳಗೆ ಬುಸುಗುಟ್ಟಿದಳು. ಅನಂತರ ಕನಿಕರ ಇಟ್ಟು, ನಾನೇ ಹಣ ಕಳಿಸಿದರೆ ನನಗೆ ದ್ರೋಹ ಮಾಡಿದ್ದೀರಾ? ಆ ಮಗು ಉಳಿಯೋಲ್ಲ, ಅವಳ ಮೊದಲನೇ ಮಗು ಉಳಿಯೋಲ್ಲ. ಶಾಪ, ನನ್ನ ಶಾಪ. ನನ್ನ ನಾಲಿಗೆಯಲ್ಲಿ ಕರಿಮತ್ತಿ ಇದೆ, ಅದರಿಂದ ಹೊರಟ ಶಾಪ ನಿಜವಾಗಿ ಆಗುತ್ತೆ ಎಂದು 2 ಕೈಗಳನ್ನು ಜೋಡಿಸಿ ಪಟ ನೆಟಿಕೆ ಮುರಿದಳು. ಅನಂತರ ಗಟ್ಟಿಯಾಗಿ ಅಳತೊಡಗಿದಳು. ಅನಂತರ ಬಿಕ್ಕುತ್ತಾ, ಹೊಟ್ಟೆಯಲ್ಲಿ 3 ತಿಂಗಳ ಮಗು ಇಟ್ಕೊಂಡು ಅಳಬಾರ್ದು, ಅದಕ್ಕೇನಾದರೂ ಆದರೆ ನಿಮಗೆ ಪಾಪ. ಮೋಹನ್ ಲಾಲ್ನ ವಂಶದ ಹೆಸರು ಹೇಳೋ ಶಿಶು ಇದು, ಯಾರೋ ಇಟ್ಕೊಂಡಿದ್ದವಳಿಗೆ ಹುಟ್ಟಿದ್ದಲ್ಲ ಎಂದಳು. ನನಗೆ ಕಸಿವಿಸಿಯಾಯಿತು. ಇವಳ ಹೊಟ್ಟೆಯಲ್ಲೂ ಒಂದು ಮಗುವಿದೆ, ನನ್ನಿಂದ ಆಗಿರುವುದೇ ಎಂಬ ಅರಿವು ಹುಟ್ಟಿದಾಗ ಏರಿದ್ದ ಧೈರ್ಯ ಹುಡುಗಿತು. ಅವಳ ಮಾತುಗಳಿಗೆ ಎದುರು ಹೇಳಲಾರದೆ ಎಂದಿನಂತೆ ತಲೆ ತೆಗ್ಗಿಸಿ ಕುಳಿತು. ಅವಳು ಆ ಹಗಲು ಮತ್ತೆ ಆ ವಿಷಯ ಮಾತಾಡಲಿಲ್ಲ. ರಾತ್ರಿ ಜೊತೆಯಲ್ಲಿ ಮಲಗಿದಾಗ ಬಹಳ ಆತ್ಮೀಯತೆಯಿಂದ ನನ್ನ ನೆತ್ತಿಯ ಕೂದಿನಲ್ಲಿ ತನ್ನ ಬೆರಳನ್ನು ಆಡಿಸುತ್ತಾ ಅಂದಳು, ನನಗೆ ಪೇಪರ್ನವ್ರದ್ದೇ ಚಿಂತೆಯಾಗಿದೆ. ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಬೇಗ ಇಷ್ಟು ಪ್ರಖ್ಯಾತಿಗೆ ಬಂದದ್ದಕ್ಕೆ ನಿಮಗೆ ಆಗದ ಸಂಗೀತಗಾರರು ಆ ಗುಲ್ಲಟಿ, ವ್ಯಾಸ್, ಜಾಫರ್ ಇವರುಗಳೆಲ್ಲ ಎಷ್ಟು ವಿಷ ಕಾರ್ತಿದ್ದಾರೆ ಅನ್ನೋದು
ಅಂದರೆ ಸುಮ್ಮನೆ ನಿಮಗೆ ಹೇಳಿ ನಿಮ್ಮನ್ನು ಶಾಂತಿ ಕದಡಿ ರಿಯಾಜ್ಗೆ ತೊಂದರೆ ಕೊಡಬಾರ್ದು ಅಂತ ಸುಮ್ಮನಿದ್ದೆ. ಸಂಗೀತ ವಿದ್ಯೆ ಕಲಾ ಸಾಧನೆಯಲ್ಲಿ ನಿಮ್ಮನ್ನು ಹಿಂದೆ ಹಿಂದೆ ಹಾಕುವ ಶಕ್ತಿ ಇಲ್ಲದವರು ಇಂಥದ್ದೇನಾದರೂ ಸಿಕ್ಕಿದರೆ ಸಾಕು ಅಂತ ಕಾಯ್ತಿದ್ದಾರೆ. ಈಗಾಗಲೇ CIDಗಳನ್ನು ಬಿಟ್ಟು ಕಣ್ಣಿಡಿಸಿಯೂ ಇರಬಹುದು. ನಮಗಾಗದ ಪೇಪರ್ನವರು ದೊಡ್ಡದಾಗಿ ನಿಮಗೆ ಆಧಾರದಲ್ಲಿ ಮಗು ಹುಟ್ಟಿದೆ ಅಂತ ಪ್ರಿಂಟ್ ಮಾಡಿದರೆ ಏನು ಗತಿ? ಎಲ್ಲ ಪೇಪರ್ನವರು ದಾದನ ಮಾತು ಕೇಳೋಲ್ಲ. ನೀವು ಇಂಥದ್ದನ್ನೆಲ್ಲ ಮಾಡಿದಿರಿ ಅಂತ ಗೊತ್ತಾದರೆ ದಾದನಿಗಾದರೂ ನಿಮ್ಮ ಮೇಲೆ ಗೌರವ ಉಳಿಯುತ್ತಿ. ಗೌರವ ಉಳಿಯದಿದ್ದರೆ ನಾಳೆ ಅವರು ತಮ್ಮ ಮಾತು ಕೇಳೋ ಪೇಪರಿಗೆ ಹೇಳೋದು ನಿಲ್ಲಿಸ್ಬೋದು. ಯಾವ ಪೇಪರ್ನವರು ನಿಮ್ಮ ಕಚೇರಿಗಳ ವಿಮರ್ಶೆ ಬರೆಯದೇ ಇರ್ಬೋದು, ಕೆಟ್ಟದಾಗಿ ಬರೆಯೋಕ್ಕೆ ಶುರು ಮಾಡ್ಬೋದು. ಗಾಬರಿ ಆಯಿತು. ನನಗಿರುವ ಹೆಸರೆಲ್ಲ ನೆಲಕ್ಕೆ ಬಿದ್ದು ರಾಡಿಯೋ ಇದ್ದರೆ ಎಂಬ ಕಲ್ಪನೆಯೇ ನನ್ನನ್ನು ನಡುಗಿಸಿತು. ಅವಳು ನನ್ನ ತಲೆಗೂದಲಿನಲ್ಲಿ ಬೆರಳು ಚಿಕಿತ್ಸೆ ಮಾಡುತ್ತಲೇ ಇದ್ದಳು, ಅಭಯವೀಯುವಂತೆ. ತುಸುವತ್ತಿಗೆ ಅವಳಿಗೆ ನಿದ್ದೆ ಬಂದರೂ ನನಗೆ ಬರಲಿಲ್ಲ. ಎಂಥ ವಿವೇಕ ಮಾಡಿಕೊಂಡೆ. ರಾಮಕುಮಾರಿಯನ್ನು ಕೂಡಿದ್ದರೂ ಸ್ವಲ್ಪ ಎಚ್ಚರ ವಹಿಸಲಿಲ್ಲ ಯಾಕೆ ಎಂದು ನಾನೇ ಹಳೆದುಕೊಂಡೆ. ಬೆಳಿಗ್ಗೆ ಎದ್ದು ಚಹಾ ಕುಡಿಯುವಾಗ ಅವಳು ಹೇಳಿದಳು, 1,000 ರೂಪಾಯಿ ಕೊಡ್ತೀನಿ, ಬರಿವಲಿಯಲ್ಲೇ ಒಬ್ಬ ಡಾಕ್ಟ್ರನ್ನ ಹುಡುಕಿ. ನಾನೊಬ್ಬ ಕೂಲಿ ಕೆಲಸದವನು, ನನ್ನ ಹೆಂಡತಿಗೆ ಹೀಗಾಗಿದೆ, 2ನೇ ಮಗುನ ಸಾಕೋ ಶಕ್ತಿ ಇಲ್ಲ, ಅವಳು ಹೇಳಿದ ಮಾತು ಕೇಳೋಲ್ಲ, ನಿಮಗೆ ತೋರಿಸೋಕೆ ಅಂತ ಕರ್ಕೊಂಬರ್ತೀನಿ, ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳಿ ನೀವು ಅದನ್ನು ಗುಟ್ಟಲ್ಲಿ ತೆಗೆದಾಕ್ಬಿಡಿ ಅಂತ 1,000 ರೂಪಾಯಿ ಅವರಲ್ಲಿ ಇಡೀ ಒಪ್ಕೋತಾರೆ, ಅದರಂತೆ ಮಾಡಿ ಎಂದಳು. ನನಗೆ ಪಾರಾಗೋ ದಾರಿ ಕಂಡಿತು. 1,000 ರೂಪಾಯಿ ಒಳ ಜೇಬಿನಲ್ಲಿ ಇಟ್ಕೊಂಡು ಲೋಕಲ್ ಟ್ರೈನಲ್ಲಿ ಕೂತು ಬೊರಿವಲಿ ಕಡೆಗೆ ಹೋಗುವಾಗ ಕಚ್ಚಿದ ಹಾಗೆ ಮೊದಲೇ ನೋಡ್ಕೋಬೇಕಿತ್ತು. ಕಚ್ಚಿದ ಮೇಲೆ ಕೇಳಿಸೋದು ಪಾಪ. ನಾನು ತಿನ್ನೋದು ಬಿಟ್ಟು ಅದಕ್ಕೆ ಹಾಕ್ತೀನಿ, ಇಲ್ದಿದ್ರೆ ಎಲ್ಲಾದರೂ ಕೆಲಸ ಮಾಡಿ ಸಾಕ್ತೀನಿ ಎಂಬ ರಾಮಕುಮಾರಿಯ ಮಾತು ನೆನಪಿಗೆ ಬಂತು. ಅವಳು ಇಟ್ಟುಕೊಳ್ಳಬೇಕೆಂದಿರುವುದನ್ನು ಅವಳಿಗೆ ತಿಳಿಯದಂತೆ ಕೀಳಿಸುವುದು ಪಾಪ ಎನಿಸಿತು. ಇದೊಂದು ಹುಟ್ಟುಬಿಡ್ಲಿ, ಇನ್ಮೇಲೆ ಎಚ್ಚರ ವಹಿಸಿದ್ರಾಯ್ತು ಎಂಬ ಸಮಾಧಾನ ಹುಟ್ಟಿತು. ಯಾವ ಪೇಪರ್ನವ್ರು ಇಂಥದ್ದೆಲ್ಲ ಬರೀತಾನೆ? ಜನ ಬರೋದು ನನ್ನ ಗಾಯನ ಕೇಳೋಕ್ಕೆ. ಇಂಥದ್ದೆಲ್ಲ ಕಟ್ಕೊಂಡು ಗಾಯನದ ಸುಖವನ್ನು ಯಾರೂ ಬಿಡೋಲ್ಲ. ಮುಂಬೈಯಲ್ಲಿ ಪ್ರೋಗ್ರಾಮ್ ಸಿಕ್ಕದಿದ್ದರೆ ಬೇಡ, ದಿಲ್ಲಿ, ಕಲ್ಕತ್, ಬನ್ರಸ್, ಈ ದೇಶ ಎಷ್ಟು ದೊಡ್ಡದು ಎಂಬ ಧೈರ್ಯ ಹುಟ್ಟಿತು. ಬರಿವೆಲಿಯಲ್ಲಿ ಇಳಿದು 2 ತಾಸು ಓಡಾಡಿದೆ. ಚಹಾ ದುಕಾನಲ್ಲಿ ಕೂತು ಚಹಾ ಕುಡಿದೆ. ರಾಮಕುಮಾರಿಯನ್ನು ನೋಡಕ್ಕೆ ಹೋಗಲಿಲ್ಲ. ನೋಡಲು ಯಾಕೋ ಒಳಗೆ ಇರುಸು ಮುರುಸು, ತುಸು ಅಂಜಿಕೆ. ಟ್ರೈನ್ ಹತ್ತಿ ಹಿಂದಿರುಗಿದೆ. 4 ಜನ ಡಾಕ್ಟ್ರನ್ನ ಕೇಳಿದೆ, ಏನಮ್ಮ ನಿನಗೆ ಕಟ್ಟಿರೋ ಗರ್ಭ ತೆಗೆಯೋಕೆ ನಿನ್ನ ಒಪ್ಪಿಗೆ ಇದೆಯಾ ಅಂತ ಕೇಳಿ ಅವರು ರುಜು ಪಡೆಯದೆ ನಾವು ಇಲಾಜ್ ಮಾಡುವಂತಿಲ್ಲ, ಹಾಗಂತ ಕಾನೂನು ಬಂದುಬಿಟ್ಟಿದೆ ಅಂದರು ಎಂದು ಹೇಳಿದಾಗ ಚಂಪಾ, ಗರ್ಭ ಸರಿಯಾಗಿ ಕಟ್ಟಿಲ್ಲ, ತೆಗೆಯದಿದ್ದರೆ ನಿನಗೂ ಮಗುವಿಗೂ ಜೀವಾಪಾಯ ಅಂತ ಹೆದರಿಸಿ ಅನ್ಬೇಕಾಗಿತ್ತು ಎಂದಳು. ಅದು ಹೇಳಿದೆ, ನಮ್ಮನ್ನು ಸುಳ್ಳು ಹೇಳುವಂತ ಏನು, ನಿನ್ನನ್ನು ಹಿಡಿದು ಪೊಲೀಸಿಗೆ ಕೊಡ್ತೀವಿ ಎಂದರು ಎಂದು ಹಣವನ್ನು ಅವಳ ಮುಂದಿಟ್ಟೆ. ಅವಳಿಗೆ ಬೇರೆ ಯಾವ ಉಪಾಯವೂ ಹೊಳೆಯಲಿಲ್ಲ, ಅಥವಾ ಆ ಕ್ಷಣದಲ್ಲಿ ಹೊಳೆಯಲಿಲ್ಲ. ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಆದರೆ ನನ್ನೆದುರಿಗೆ ಕಣ್ಣೀರು ಹಾಕುವುದು ತನ್ನ ಸೋಲು ಒಪ್ಪಿಕೊಂಡಂತೆ ಎಂಬ ಎಚ್ಚರವಿರಬಹುದು. ತಕ್ಷಣ ಮುಖ ತಿರುಗಿಸಿ ಬೇರೆ ಕೋಣೆಗೆ ಹೋಗಿಬಿಟ್ಟಳು. ಮರುಬೆಳಿಗ್ಗೆ ನಾನು ನಿತ್ಯ ಮಾಡುವಂತೆ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಿದ ಮೇಲೆ ಇಲ್ಲಿ ಬನ್ನಿ ಎಂದಳು. ನಾನು ಹೋದೆ. ತಂಬೂರಿ ತನ್ನಿ ಎಂದಳು. ತಂದು ಹಿಡಿದು ನಿಂತೆ. ನಾನು ಹೇಳಿಕೊಟ್ಟ ಹಾಗೆ ಹೇಳಿ, ಅದು ದೇವರ ಮುಂದೆ ಮಾಡಿಸುವ ಪ್ರಮಾಣದ ವಚನವೆಂದು ನನಗೆ ಅರ್ಥವಾಯಿತು. ರಾಮಕುಮಾರಿಯ ಬಗೆಗೆ ಎಂದು ಹಿಂದೆಯೇ ಹೊಳೆಯಿತು. ಅದೇನು ಮೊದಲು ಹೇಳು, ಪ್ರಮಾಣ ಮಾಡುವ ಮೊದಲು ಅದರ ಪೂರ್ಣ ಪಾಠ ಗೊತ್ತಿರಬೇಕು. ಅವಳಿಗೂ ರೇಗಿತು. ಅಂದರೆ ನೀವು ಅವಳನ್ನು ನೋಡೋದು ನಿಲ್ಲಿಸೋದಿಲ್ಲ ಹಾಗಂತ ನಾನೆಲ್ಲಿ ಹೇಳಿದೆ? ಹಾಗಾದರೆ ಪ್ರಮಾಣ ಮಾಡಿ. ಇನ್ನು ನೀವು ಅವಳನ್ನು ನೋಡಲೇ ಕೊಡೋದು. ನೋಡಿದರೆ ಅವಳ ಹೊಟ್ಟೆಯಲ್ಲಿರೋ ಮಗು ಒಳಗೆ ಸತ್ತು ಹೋಗುತ್ತೆ. ಸಂಕಲ್ಪ ಗಣಪತಿ ನನಗೆ ಹಾಗಂತ ಹೊರ ಕೊಟ್ಟಿದೆ, ನನ್ನ ಅಂತರಂಗಕ್ಕೆ ಹೇಳಿದೆ. ಅದು ಹೇಳಿ ಆಗಿರುವಾಗ ಮತ್ತೆ ನಾನೇಕೆ ಪ್ರಮಾಣ ಮಾಡಬೇಕು? ನೀನು ನನಗೆ ಹೇಳಿದೆಯೋ ಇಲ್ವೋ? ಅಲ್ಲಿಗೆ ಬಿಟ್ಟುಬಿಡು. ನೀವೇನಾದರೂ ಅವಳನ್ನು ಮತ್ತೆ ನೋಡಿದರೆ ಇಲ್ಲಿ ನೋಡಿ ಎಂದು ನನ್ನ ಬಲಗೈ ಹಿಡಿದು ಎಳೆದು ತನ್ನ ಉಬ್ಬು ಬಸಿರಿಗೆ ಹೊಟ್ಟೆಗೆ ಮುಟ್ಟಿಸಿ ಹೇಳಿದಳು. ಈ ಮಗು ಸತ್ತು ಹೋಗುತ್ತೆ, ಹಾಗಂತ ನನಗೆ ಗಣಪತಿ ಹೇಳಿದೆ. ನನ್ನ ಮಗುನ ಉಳಿಸ್ಕೊಡ್ತಿರೋ ಸಾಯಿಸ್ತಿರೋ ಎಂದು ಗಟ್ಟಿಯಾಗಿ ಹೇಳತೊಡಗಿದಳು. ಅವಳ ಹೊಟ್ಟೆಯ ಗಾತ್ರ ಮತ್ತು ಆಕಾರದಲ್ಲಿ ನಾನು ಎಡಗೈಯಲ್ಲಿ ಹಿಡಿದಿದ್ದ ಮೀರಜ್ ತಂಬೂರಿಯ ಬುರುಡೆಯಂತೆ ಕಣ್ಣು ಮನಸ್ಸಿನೊಳಗೆ ಕಸಿವಿಸಿಯಾಗತೊಡಗಿತು. ಆ ಊದಿಕೊಂಡ ಹೊಟ್ಟೆಯು ತಂಬೂರಿಗೆ ಸಮವೇ? ಗಣೇಶ ದೇವರು ಅವಳಿಗೆ ಹೇಳಿರುವುದು ತಂಬೂರಿಯ ಮೂಲಕ ನನಗೆ ಕೊಟ್ಟ ಸಂಕೇತಕ್ಕೆ ಸಮವೇ ಎಂದೆಲ್ಲ ಅನಿಸತೊಡಗಿತು. ಜೊತೆಗೆ ಅವಳ ಅಳುವಿನಲ್ಲಿ ಕುಲುಕುವ ಅವಳ ಹೊಟ್ಟೆ. ಏನು ತಿಳಿದಂತಾಗಿ ಆಯಿತು, ಅವಳನ್ನು ನೋಡೋದಿಲ್ಲ ಎಂದು ಬಿಟ್ಟೆ. ಅವಳು ಸುಳ್ಳು ಹೇಳುತ್ತಿದ್ದಾಳೆ, ಗಣೇಶ ದೇವರ ಹೆಸರು ತೆಗೆದು ಆಟ ಕಟ್ಟುತ್ತಿದ್ದಾಳೆ ಎಂಬ ಒಳ ಸತ್ಯ ಆ ಕ್ಷಣದಲ್ಲಿ ಹೊಳೆಯಲಿಲ್ಲ. ಅದು ಹೊಳೆದದ್ದು 1 ವಾರದ ನಂತರ. ಅಷ್ಟರಲ್ಲಿ ನಾನು ನುಡಿದಿದ್ದ ಆಯಿತು, ಅವಳನ್ನು ನೋಡೋದಿಲ್ಲ ಎಂಬ ವಚನವು ನನ್ನ ಮನಸ್ಸಿಗೆ ಇಳಿದು ಬಿಟ್ಟಿತ್ತು ಎಂಬ ನೆನಪಾದಾಗ ಟಿಪ್ನಿಸ್ ಮೊಗ್ಗಲು ಬರೆದಿಸ್ಲ. ಪುಣ್ಯಾತ್ಮ ಹಾಸಿಗೆ ಮೇಲೆ ಮಲಗಿದ್ದಷ್ಟೇ ಆರಾಮವಾಗಿ ನಿದ್ದೆ ತೆಗಿತಾನೆ ಅನಿಸ್ತು. ಈಗ ಇವನಿಗೆ 55, ಆಗ 30, 25 ವರ್ಷ ಕಳೀತಲ್ಲ ಎಂಬ ನೆನಪಿನೊಡನೆ ರಾಮಕುಮಾರಿಯನ್ನು ಭೇಟಿ ಮಾಡುವ, ಅವಳ ಬಸರಿ ಬಾಣಂತನಗಳ ಮೇಲ್ವಿಚಾರಣೆ ಮಾಡುವ, ಒಟ್ಟಿನಲ್ಲಿ ಭಾರ ಹೊರುವುದರಿಂದ ತಪ್ಪಿಸಿಕೊಳ್ಳುವುದು ನನಗೂ ಬೇಕಿತ್ತೇನು. ಸುಳ್ಳು ವಚನವನ್ನು ನನ್ನ ಮನಸ್ಸು ಬಳಸಿಕೊಂಡಿದ್ದೇನು ಎಂಬ ವಿವರಣೆ ಹುಟ್ಟಿತು. ಊದಿದ ಹೊಟ್ಟೆ ತಂಬೂರಿ ಆಕಾರದಲ್ಲಿ ಆ ಕ್ಷಣಕ್ಕೆ ಕಾಣಿಸದ ಕ್ಷಣ ಅದು ತಂಬೂರಿಯಷ್ಟು ಪವಿತ್ರವೆಂಬ ಭಾವನೆಯ ಗೊಂದಲ ಮನಸ್ಸಿನಲ್ಲಿ ಹುಟ್ಟಿಬಿಟ್ಟಿತ್ತಲ್ಲ. ದಪ್ಪ ಗಾತ್ರದ ಹೆಂಗಸು, ಮೊದಲೇ ದಪ್ಪ ಹೊಟ್ಟೆ, ಬಸರು ಸೇರಿದಾಗ
ತಂಬೂರಿ ಬುರುಡೆಯಾಗಿ ಕಾಣುವುದು ಸಹಜವೇ. ಅಷ್ಟು ತಿಳುವಳಿಕೆ ಇರಲಿಲ್ಲ ಆಗ ಈ ದಡ್ಡನಿಗೆ ಎಂದುಕೊಳ್ಳುವಾಗ ಈ ಟಿಫ್ನಿಸ್ನನ್ನು ಎಬ್ಬಿಸೋಣವೇ ಎಂದು ಆಲೋಚನೆ ಬಂತು. ನೆನಪುಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ಬೇರೆ ಯಾರಾದರೊಡನೆ ಮಾತಾಡಬೇಕು ಅಥವಾ ನಿದ್ದೆ ಮಾಡಬೇಕು. ಆದರೆ ಇವನ ನೆನಪೇ ಬರುತ್ತಿದೆ. 25 ವರ್ಷ ನಂಬಿಕೆಯ ಸ್ನೇಹ. ಅದಕ್ಕೆ ಮೊದಲು 3 ವರ್ಷದಿಂದ ಸಾಥಿ ಮಾಡುತ್ತಿದ್ದರು. ಸ್ನೇಹ ಕುದುರಿದ್ದು 25 ವರ್ಷದ ಹಿಂದೆ. ನಂಬಿಕೆಯ ಪ್ರಸಂಗ ಬರದೆ ಸ್ನೇಹ ಗಟ್ಟಿಯಾಗೋದು ಹೇಗೆ? ಏನು ಬೇಕಾದರೂ ಹೇಳಬಹುದು. ಹೊಟ್ಟೆಲಿ ಇಟ್ಕೊಂಡಿರ್ತಾನೆ, ಮತ್ತೊಬ್ಬರಿಗೆ ಬಾಯಿ ಬಿಡೋಲ್ಲ. ಇಲ್ಲದಿದ್ದರೆ ನಾನು ಇವನಿಗೆ ಕಚ್ಚಿಕೊಂಡಿರ್ತಿದ್ದೆ. ನನಗೆ ಸಾಥಿ ಮಾಡಬೇಕು, ಕಾಯಂ ಸಾಥಿದಾರರಾಗಬೇಕು ಅಂತ ಎಷ್ಟು ಜನ ಮುಂಬೈಯ ಹಾರ್ಮೋನಿಯಂ ವಾದಕರು ಉಮೇದ್ ಮಾಡಲಿಲ್ಲ. ಸೌತ್ ದಿಲ್ಲಿ ಮ್ಯೂಸಿಕ್ ಸರ್ಕಲ್ ಕಾರ್ಯಕ್ರಮ. 6 ತಿಂಗಳ ಬಸರಿ ಚಂಪಾ ಅಷ್ಟು ದೂರ ರೈಲಲ್ಲಿ ಪ್ರಯಾಣ ಮಾಡುವಂತಿಲ್ಲ. ಅವಳಿಲ್ಲದೆ ಪ್ರಯಾಣ ಮಾಡುವುದು ಎಷ್ಟು ಹಿತ, ಸ್ವತಂತ್ರ. ನನ್ನ ಪಾಡಿಗೆ ನಾನು ಫಸ್ಟ್ ಕ್ಲಾಸ್ನ ಕಿಟಕಿಯ ಬದಿಗೆ ಕೂತು ಯಾರ ತಂಟೆ ತಾಪತ್ರವೂ ಇಲ್ಲದೆ ಹೊರಗೆ ಓಡುವ ಗಿಡ ಮರ, ಗುಡ್ಡ, ಬೆಟ್ಟ, ನದಿ, ಸೇತುವೆ, ದನಕರು, ಹೊಲ, ಗದ್ದೆ, ಕಾಡು, ಮರ ಎಷ್ಟು ವಿವರವಾಗಿ ತೆರೆದುಕೊಳ್ಳುತ್ತವೆ. ಒಂದೊಂದು ಸ್ವರದೊಳಗೂ ಈ ಗಿಡ, ಮರ, ದನಕರು, ಜಿಂಕೆಗಳು ಕಾಣಿಸಿಕೊಂಡು ಹೊಸ ಹೊಸ ರೂಪಗಳು ಕಾಣಿಸಿಕೊಳ್ಳುತ್ತಾ ಗಂಟೆಗಳು ಸಾಗಿದುದೇ ತಿಳಿಯದ ಮಗ್ನತೆ. ದೇವರೇ, ಇನ್ನು ಮೇಲೆ ಅವಳಿಲ್ಲದೆ ನಾನೊಬ್ಬನೇ ಪ್ರಯಾಣ ಮಾಡುವ ಅವಕಾಶ ಕೊಡು. ಆಗಿನ್ನೂ ಟಿಫ್ನಿಸ್ಗೆ ಮೂರನೇ ದರ್ಜೆ ಸ್ಲೀಪರ್ ಕೋಚಿನ ಟಿಕೆಟ್. ನಡುವೆ ಒಂದೊಂದು ಸ್ಟೇಷನ್ನಲ್ಲೂ ಬಂದು ಮಾತಾಡಿಸ್ಕೊಂಡು ಹೋಗ್ತಿದ್ದ. ಮ್ಯೂಸಿಕ್ ಸರ್ಕಲಲ್ಲಿ ಕಾರ್ಯಕ್ರಮವಾದ ನಂತರ ಕೈಲಾಸ ವಿಸ್ತರಣದ ಶ್ರೀವಾಸ್ತವ, ಪಂಡಿತ್ ಜಿ, ನಿಮ್ಮ ಗಾಯನ ನನ್ನ ಮನೆಯಲ್ಲಿ ನಡೆದು ನಮ್ಮನೆ ಪುನೀತವಾಗಬೇಕು ಅಂತ ಮನಸ್ಸಾಗಿದೆ. ನಾಳೆ ರಾತ್ರಿ ಗಾಡಿಗೆ ನಿಮಗೆ ರಿಸರ್ವ್ ಆಗಿದೆಯಂತೆ. ಅದನ್ನು ನಾನು ನಾಡಿದ್ದಿಗೆ ಅಥವಾ ನೀವು ಹೇಳಿದ ದಿನಕ್ಕೆ ಬದಲಿಸ್ತೀನಿ. ನಮ್ಮ ಮನೆಯಲ್ಲೊಂದು ಚೇಂಬರ್ ಬೈಠಕ್ ನಾಳೆ ಸಂಜೆ. ನನ್ನ ಸ್ನೇಹಿತರು 20 ಜನ, ಎಲ್ಲ ಸಂಗೀತ ಕೇಳಿ ತಿಳಿದವರು, ಖಾಲಿ ಶೋಕಿಯವರಲ್ಲ. ಖಾಸಗಿ ಬೈಠಕ್ ಎಷ್ಟು ಹಿತವಾಗಿತ್ತು. ತಾನೇ ಈ ಪಂಡಿತ್ ಮೋಹನ್ ಲಾಲ್ನ ಹಿಡಿದಿಟ್ಟು ಹಾಡಿಸುವ ದಣಿ ಎಂಬ ಇವಳು ಇಲ್ಲದಿದ್ದರೆ ಎಷ್ಟು ಹಿತ, ಎಷ್ಟು ಸ್ವಾತಂತ್ರ್ಯ, ಎಷ್ಟು ಮರ್ಯಾದೆ ಎಂಬುದು ಮೊದಲ ಬಾರಿಗೆ ಅನುಭವಕ್ಕೆ ಬಂದು. ವಾಪಸ್ ಪ್ರಯಾಣಕ್ಕೆ ಟಿಫ್ನಿಸಿಗೂ ಜೊತೆಯಲ್ಲಿ ಫಸ್ಟ್ ಕ್ಲಾಸ್ ರಿಸರ್ವ್ ಮಾಡಿಕೊಟ್ಟು ಜೊತೆಯಲ್ಲೇ ಕೂತು ಗಾಡಿ ಫರೀದಾಬಾದ್ ದಾಟಿದ ಮೇಲೆ ಮೊದಲ ಸಲ ಹೃದಯ ತೆರೆದು ಮಾತಾಡಿದ್ದು. ರಾಜಾರಾಮ್ರಾವ್, ಒಂದು ಸಂಗತಿ ಹೇಳ್ತೀನಿ. ಯಾರ ಕೈಲೂ ಇದುವರೆಗೆ ಆಡಿಲ್ಲ. ನಂಬಿಕೆ ಉಳಿಸ್ಕೊಳ್ತೀರಾ? ನನ್ನ ಕೈ ಹಿಡಿದು, ರಾಜಾರಾಮ್, ಅಪ್ಪನಿಗೆ ಮಗ ಹುಟ್ಟಿದ ಅನ್ನೋದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ನನ್ನ ಕುಟುಂಬದ ಕೋಟ್ಲೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಪ ಸ್ವಲ್ಪ. ಏನೇನು ಗೊತ್ತು ಹೇಳಿ? ಇವನು ಅನುಮಾನಿಸುವಾಗಲೇ ಮೊದಲ ಮದುವೆಯಾಗಿ ಒಂದು ಹೆಣ್ಣು ಮಗುವಿದ್ದು, ಆಮೇಲೆ ಈ 2ನೇ ಮದುವೆ. ನಿಮ್ಗೆ ಹೇಗೆ ಗೊತ್ತು? ಸಂಗೀತ ಪ್ರಪಂಚದ ಎಲ್ಲರಿಗೂ ಗೊತ್ತು. ಯಾರು ನಿಮ್ಮೆದುರು ಮಾತಾಡೋಲ್ಲ. ಹಾಗೋ ಎನ್ನುವಾಗ ನನಗೆ ಆಶ್ಚರ್ಯವಾಯಿತು, ನಾಚಿಕೆಯೂ ಆಯಿತು, ಬಿಡುಗಡೆಯೂ ಎನ್ನಿಸಿತು. ನನಗೆ 3 ಕಾಸಿನ ಹಣದ ಸ್ವಾತಂತ್ರ್ಯವೂ ಇಲ್ಲ ಅನ್ನೋದು ಗೊತ್ತೇ. ಇಡೀ ಹಿಂದೂಸ್ತಾನದ ಸಂಗೀತ ಸಭಾದ ಎಲ್ಲರಿಗೂ ಗೊತ್ತು. ಹೌದಲ್ಲ ಎಂದಾಗ ನನ್ನ ಪ್ರಶ್ನೆಯ ದಡ್ಡತನದ ಅರಿವಾಯಿತು. ರಾಜಾರಾಮ್ರಾವ್, ನಿನ್ನೆ ಚೇಂಬರ್ ಬೈಠಕ್ನಲ್ಲಿ ನನಗೆ ಬಂದಿರೋ 1,000 ರೂಪಾಯಿನ ನಿಮ್ಮ ಕೈಲಿ ಕೊಡ್ತೀನಿ. ಬರಿವಲಿಯ ವಿಳಾಸ, ಮನೆ ಗುರುತು ಹೇಳ್ತೀನಿ. ಒಯ್ದು ಅವಳಿಗೆ ಮುಟ್ಟಿಸ್ಬೇಕು. ದಿಲ್ಲಿಲಿ ಒಂದು ಚೇಂಬರ್ ಬೈಠಕ್ ಆಯಿತು ಅಂತ ಯಾರಿಗೂ ಹೇಳ್ಕೊಡ್ದು. ವಾಪಸ್ ಬಂದದ್ದು ಯಾಕೆ ತಡ ಅಂತ ಚಂಪಾಬಾಯಿ ನಿಮಗೆ ಫೋನ್ ಮಾಡಿ ತನಿಖೆ ಮಾಡ್ತಾಳೆ. ರೈಲ್ವೆ ರಿಸರ್ವೇಷನ್ ಗಡ್ಬಡ್ ಮಾಡ್ಕೊಂಡಿದ್ರು. ಮ್ಯೂಸಿಕ್ ಸಭಾದವರು ಅಂದ್ಬಿಡ್ಬೇಕು. ಈ ಮಾತು ಯಾರಿಗೂ ತಿಳಿಬಾರ್ದು, ನಿಮ್ಮ ಹೆಂಡತಿಗೂ. ನಿಮಗೆ ಚಿಂತೆ ಬೇಡ ಎಂದು ಇವನು ಮತ್ತೊಮ್ಮೆ ನನ್ನ ಬಲಗೈಯ 5 ಬೆರಳುಗಳನ್ನು ನನ್ನ ಹಸ್ತದ ಮೇಲಿರಿಸಿ, ನಾನು ಇವೇ ಬೆರಳುಗಳಲ್ಲಿ ನಿಮ್ಮ ಜೊತೆ ನುಡಿಸೋದು ಎಂದ. 25 ವರ್ಷದಿಂದ ನಂಬಿಕೆ ಕಾಪಾಡ್ಕೊಂಡು ಬಂದಿದ್ದಾನೆ. ಈ ಕಾಲದಲ್ಲಿ ಇವಂತರ ನಿಜವಾಗಿಯೂ ಅಪ್ಪನಿಗೆ ಹುಟ್ಟಿದವರು ಎಷ್ಟು ಜನ ಇದ್ದಾರೆ ಎಂದುಕೊಳ್ಳುವಾಗ ಅವಳು ಬಸುರಾದದ್ದು ಎಷ್ಟು ಒಳ್ಳೆಯದಾಯಿತು ಎಂಬ ನೆನಪಾಯಿತು. ಟೆಲಿಫೋನ್, ಪತ್ರ ವ್ಯವಹಾರದ ಮೂಲಕ ಮನೆಯಲ್ಲೇ ಕೂತು ನನ್ನ ಕಾರ್ಯಕ್ರಮ ಸಂಭಾವನೆಗಳನ್ನು ನಿಶ್ಚಯಿಸಿದರೂ ಹೊರಗೆ ಹೋಗುತ್ತಿದ್ದಾಗ ಸಿಕ್ಕುತ್ತಿದ್ದ ಖಾಸಗಿ ಬೈಠಕ್ ಕರೆಸಿದ ಕಾರ್ಯದರ್ಶಿಯೊಡನೆ ಚೌಕಾಶಿ ಮಾಡಿ ವಸೂಲು ಮಾಡುತ್ತಿದ್ದ 5,000 ರೂಪಾಯಿ ಲೆಕ್ಕ ಅವಳಿಗೆ ಸಿಗದಂತೆ ಮಾಡಿ, ರಾಜಾರಾಮನೇ, ಪಂಡಿತ್ ಜಿ ಹೀಗೆ ಒಟ್ಟೊಟ್ಟಿಗೆ ಕೊಟ್ಟರೆ ವಿವೇಚನೆಯಿಂದ ವ್ಯವಹಾರ ಮಾಡುವ ತಿಳುವಳಿಕೆ ರಾಮ್ಕುಮಾರಿ ಬಾಯಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮಗೂ ಒಂದು ಲೆಕ್ಕ ಸಿಕ್ಕೋಲ್ಲ. ನನ್ನ ಮನೆ ಹತ್ತಿರ ಒಂದು ಬ್ಯಾಂಕ್ ಇದೆ. ನನ್ನ ಮನೆ ವಿಳಾಸ ಕೊಟ್ಟು ನೀವೊಂದು ಖಾತೆ ತೆಗೀರಿ. ನೀವು ಕೊಟ್ಟ ಹಣನ ನಾನು ಅದಕ್ಕೆ ತುಂಬ್ತೀನಿ. ಬೇಕಾದಾಗ ನಾನು ಹೇಳಿದ ಚೆಕ್ಕಿಗೆ ನೀವು ರುಜು ಮಾಡಿಕೊಡಿ. ಬಾಯಿಗೆ ಕ್ರಮವಾಗಿ ತಿಂಗಳಿಗೆ ಇಷ್ಟು ಅಂತ ತಲುಪಿಸಿದರೆ ಒಂದು ಹಿಡಿತ ಇರುತ್ತೆ, ಯಾರಿಗೂ ತಿಳಿಯೋಲ್ಲ. ಅಪ್ಪನಿಗೆ ಹುಟ್ಟಿದ ಮಗ, ನಾನು ಇವನಿಗೆ ಕೊಟ್ಟಿದ್ದರೆ ಲೆಕ್ಕ ಇಡ್ಬೋದು. ಅದವಳಿಗೆ ಸಂದಾಯವಾಯಿತೋ ಇಲ್ಲವೋ? ಇವನ ಮಾತೊಂದೇ ನಂಬಿಕೆ. ಗುಡ್ ಮಾರ್ನಿಂಗ್. ಹೊರಗೆ ಬೆಳಕಾಗಿದೆ. ಇನ್ನು 1 ಗಂಟೆಯಲ್ಲಿ ನಿಮ್ಮ ವಿಮಾನವು ಫ್ರಾಂಕ್ಫರ್ಟಿನಲ್ಲಿ ಇಳಿಯುತ್ತದೆ. 5 ನಿಮಿಷಗಳಲ್ಲಿ ಬೆಳಗಿನ ಉಪಹಾರ ಕೊಡಲು ಆರಂಭಿಸುತ್ತಾರೆ. ದಯವಿಟ್ಟು ನಿಮ್ಮ ಕುರ್ಚಿಗಳನ್ನು ನೆಟ್ಟಗೆ ಮಾಡಿಕೊಳ್ಳಿ. ಗಡಿಯಾರ ನೋಡಿಕೊಂಡ. ಇನ್ನು ನ್ಯೂಯಾರ್ಕಿನ ವೇಳೆಯನ್ನು ತೋರಿಸುತ್ತಿದೆ. ನ್ಯೂಯಾರ್ಕ್ಗೂ ಫ್ರಾಂಕ್ಫರ್ಟಿಗೂ 7 ಗಂಟೆ ವ್ಯತ್ಯಾಸವೇ? ಗಗನಸಖಿಯನ್ನು ಕೇಳಬೇಕು. 7 ಗಂಟೆ ಮುಂದು. ಎಷ್ಟು ಹೊತ್ತಿನಿಂದ ಹೊರಗೆ ಬೆಳಕಾಗಿತ್ತು. ನಾನು ಕಿಟಕಿಯ ಪರದೆ ತೆಗೆಯದೆ ಕಣ್ಣುಗಳನ್ನು ಒಳಗೆ ಹಾಯಿಸುತ್ತಾ ಕೂತಿದ್ದೆ ಎಂದುಕೊಂಡ ಟಿಫ್ನಿಸ್ನನ್ನು ಎಬ್ಬಿಸಿದ. ಇಬ್ಬರು ದಡಬಡನೆ ಎದ್ದು ಶೌಚಕ್ಕೆ ಹೋಗಿ ಬಂದರು. ಫ್ರಾಂಕ್ಫರ್ಟಿನಲ್ಲಿ 4 ತಾಸು ಕಾಯಬೇಕು. ಸಾಮಾನು ನೇರವಾಗಿ ಮುಂಬೈ ವಿಮಾನಕ್ಕೆ ವರ್ಗವಾಗಿರುತ್ತದೆ. ಚೆನ್ನಾಗಿ ಕೈ ಮತ್ತು ಮುಖ ತೊಳೆಯುವಾಗ ಅವನಿಗೆ ಏನಾದರೂ ಹಾಡಬೇಕೆನಿಸ್ತು. ತಂಬೂರಿ ಇಲ್ಲ. ಟಿಫ್ನಿಸ್ನ ಹಾರ್ಮೋನಿಯಂ ಪೆಟ್ಟಿಗೆ ಸಾಮಾನಿನ ಜೊತೆಗೆ ಹಾಕಿದೆ. ಅಲ್ಲದೆ ಈ ಕೆಂಪು ಜನಗಳ ವಿಮಾನ ನಿಲ್ದಾಣದಲ್ಲಿ ಸ್ವರಾಲಾಪದ ಭಾರತೀಯ ಸಂಗೀತ ಹಾಡಿದರೆ ಸುಮ್ಮನೆ ಇರ್ತಾರೆಯೇ ಎಂಬ ಅಂಜಿಕೆ ಹುಟ್ಟಿತು. ಆದರೆ ಯಾಕೋ ಮನಸ್ಸಿನಲ್ಲಿ ಬೇಸರ ತುಂಬಿಕೊಂಡಿದೆ, ಖಿನ್ನ ಭಾವ. ಸ್ವಲ್ಪವಾದರೂ ಹಾಡಿಕೊಳ್ಳದಿದ್ದರೆ ಇನ್ನಷ್ಟು ಆಗುತ್ತೆ. ಟಿಫ್ನಿಸ್ಗೆ ಹೇಳ್ಕೊಂಡ. ಬನ್ನಿ, ನಾನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂದ.
ಒಂದು ಫರ್ಲಾಂಗ್ ನಡೆಸಿ ಜನಗಳಿಲ್ಲದ ಒಂದು ಮೂಲೆ ಕರೆದೊಯ್ದ. ಗೋಡೆ ಮಾಡುಗಳೆಲ್ಲ ಪಾರದರ್ಶಕ ಗಾಜಿನಿಂದ ನಿಲ್ದಾಣ ಅದು. ಅಕ್ಕಪಕ್ಕದ 2 ಕುರ್ಚಿಗಳ ಮೇಲೆ ಕುಳಿತರು. ಗಾಜಿನ ಆಚೆ 2 ಸಾಲುಗಳಲ್ಲಿ 40-50 ವಿಮಾನಗಳು ನಿಂತದ್ದು ಕಾಣಿಸಿತು. ಹೊರಗೆ ಚಳಿ, ಒಳಗೆ ಬೆಚ್ಚಗಿದೆ. ಪ್ರಯಾಣಿಕರು ತಿರುಗಾಡುತ್ತಿದ್ದರೂ ಮೂಲೆಯಾದ್ದರಿಂದ ಹೆಚ್ಚು ಗದ್ದಲವಿಲ್ಲ. ಗಟ್ಟಿಯಾಗಿ ಬೇಡಿ, ಗಂಟ್ಲ ಒಳಗೆ ಹಾಡ್ಕೊಳ್ಳಿ, ನನಗೆ ತಿಳಿಯುತ್ತೆ, ನಾನು ಸಾಥಿ ಕೊಡ್ತಿದ್ದೀನಿ ಅಂತ ಭಾವಿಸ್ಕೊಳ್ಳಿ ಅಂದ. ಯಾವುದನ್ನು ಹಾಡಲಿ? ಹೊರಗೆಲ್ಲ ಚಳಿ, ಬೆಳಗು. ಅಹಿರ್ ಭೈರವನಿ ಹೊಂದುತ್ತೆ. ಮೋಹನ್ ಲಾಲ್ ಮೆಲ್ಲಗೆ ಗುನುಗತೊಡಗಿದ. ಶ್ರುತಿ ಶುದ್ಧವಾಗಿತ್ತು. ತದೇಕ ದೃಷ್ಟಿಯಿಂದ ಟಿಫ್ನಿಸ್ನ ಕಣ್ಣು ಜೋಡು ತುಂಬುರಗಳಂತೆ ಶ್ರುತಿ ಹಿಡಿದಿದ್ದವು. ಅವನ ಬಲಗೈಯ ತರ್ಜನಿಯ ಚಲನೆ ಮತ್ತು ಸ್ತಂಭನಗಳು ತಾಳವನ್ನು ತೋರಿಸುತ್ತಿದ್ದವು. ಹೆಚ್ಚು ಸದ್ದಿಲ್ಲದೆ ಕೆಳಧ್ವನಿಯಲ್ಲಿ ಆರಂಭಗೊಂಡ ಗಾಯನವು ಉದ್ದಕ್ಕೂ ಅದೇ ಧ್ವನಿಯಲ್ಲಿ ಚಲಿಸುತ್ತಿತ್ತು. ಇಡೀ ರಾತ್ರಿ ನಿದ್ರೆಯಿಲ್ಲದೆ ವಿಮಾನಯಾನ ಮಾಡಿದ ಬಳಲಿಕೆ ಇದ್ದರೂ ಸ್ವಲ್ಪವೂ ಕಷ್ಟವಿಲ್ಲದೆ ಮಂದ್ರ ಷಡ್ಜ ಸಿಕ್ಕಿತು. ತುಸು ಹೊತ್ತಿನಲ್ಲಿ ಯಾವ ಹತೋಟಿಯೂ ಇಲ್ಲದೆ ಹಾಡುತ್ತಿದ್ದೇನೆಂಬ ಭಾವ ತುಂಬಿಕೊಂಡಿತು. ಟಿಫ್ನಿಸ್ ಹಾರ್ಮೋನಿಯಂ ಮತ್ತು ತಾಳದ ಒತ್ತಾಸೆ ನೀಡುತ್ತಿರುವ ನೆಮ್ಮದಿಯಲ್ಲಿ ಗಾಯನ ಸಾಗಿತು. ಮಧ್ಯ ಮತ್ತು ದ್ರುತ ಲಯಗಳ ತಾನಗಳು ಹೊಮ್ಮಿದವು. ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು. ಹಿಂದಿರುಗಿ ನೋಡಿದಾಗ 7-8 ಜನ ಬಿಳಿಯರು ತನ್ನ ಹಿಂಬದಿಯಲ್ಲಿ ನಿಶ್ಶಬ್ದವಾಗಿ ನಿಂತು ಕೇಳುತ್ತಿದ್ದುದು ಕಾಣಿಸಿತು. ಅದರಲ್ಲಿ ಒಬ್ಬ ಇಂಗ್ಲಿಷ್ನಲ್ಲಿ ಗ್ರೇಟ್ ಎಂದ, ಇನ್ನೊಬ್ಬ ಕೆಬೆಲೋ ಎಂದ, ಮತ್ತೊಬ್ಬ ಕೆಲ್ ಬೆಲೆ ಮ್ಯೂಸಿಕ್ ಎಂದು ಉಸಿರಿದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.